ಸರ್ ನಮಸ್ತೆ, ನಿಮ್ಮ ಹೆಸರು ಯಾವ ಕ್ಷೇತ್ರದಲ್ಲಿದೆ? ದೇವರಾಜು. ನಾನು ಇದೇ ಸಾಕರ್ ನಗರ. ಈ ಸತಿ ಯಾರು ಬರ್ಬೋದು ಸರ್ ಬೆಂಗಳೂರು ನಾರ್ತಲ್ಲಿ? ಬೆಂಗಳೂರು ನಾರ್ತಲ್ಲಿ ಬಿ ಜೆ ಪಿನೇ ಬರೋದು, ಶೋಭಾ ಕರಂದ್ಲಾಜೆ. ಹೌದಾ? ಆ ಗ್ಯಾರಂಟಿ ಏನು ವರ್ಕ್ ಆಗಲ್ಲ ಅಂತೀರ ಹಂಗಾದ್ರೆ? ಗ್ಯಾರಂಟಿಗಳು ಟೆಂಪ್ರರಿ, ಜನಕ್ಕೆ ಡೆವಲಪ್ಮೆಂಟ್ ಬೇಕು. ಡೆವಲಪ್ಮೆಂಟೇ ಮೋಸ್ಟ್ ಇಂಪಾರ್ಟೆಂಟು. ರೋಡು ಇವೆಲ್ಲ ಬೇಕು. ಗ್ಯಾರಂಟಿಗಳು 1,000 2,000 ಕೊಟ್ಟ ತಕ್ಷಣ ಜೀವನ ಬದಲಾಗಲ್ಲ. ನಮಗೆ ಲಾಂಗ್ ಟರ್ಮ್ ಪ್ಲ್ಯಾನ್ ಬೇಕು. ಸೊ ಅದಕ್ಕೆ ಡೆವಲಪ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಫೆಸಿಲಿಟೀಸ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋದು ದಿಸ್ ವೇ ಹೈ. ಸೊ ಐ ಡೋಂಟ್ ಥಿಂಕ್ ದೀಸ್ ಪೀಪಲ್ ಕ್ಯಾನ್ ಬೀಟ್ ದಟ್ ವಿತ್ ಗ್ಯಾರಂಟಿ. ಹಂಗಾರೆ ಮತ್ತೊಮ್ಮೆ ಮೋದಿ ಬರಬೇಕು ಅಂತ ಅಂತೀವಿ. ಹೌದು, ಮೋದಿನೇ ಬರಬೇಕು. ಮೋದಿ ದೇಶದಲ್ಲೆಲ್ಲ ಇಂಟರ್ನ್ಯಾಷನಲಲ್ಲೂ ಫೇಮಸ್ ಆಗಿದ್ದಾರೆ. ಹಿ ಹ್ಯಾಸ್ ಡನ್ ಸೋ ಮಚ್ ಆಫ್ ವರ್ಕ್. ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ. ಏನು ಅಂದರೆ ಜನಕ್ಕೆ ಆ ಸಣ್ಣ ಬದಲಾವಣೆ, ಸಣ್ಣ ಏನು ಹೆಲ್ಪ್ ಆಗಿದೆಯೋ ಅದಕ್ಕೆ ಜ್ಞಾಪಿಸ್ಕೊಂಡು ನಾವು ಮೋದಿನೇ ಬರಬೇಕು. ಫ್ಯಾಮಿಲಿ ರಾಜಕೀಯ ನಡೀತಿದೆ ಎಲ್ಲ ಬೇರೆ ಇದರಲ್ಲಿ ಪಾರ್ಟಿಗಳಲ್ಲಿ. ನಿಮ್ಮ ಅಭಿಪ್ರಾಯ ಏನು ಸರ್? ಫ್ಯಾಮಿಲಿಗಳಿಗೆ ಅವಕಾಶ ಕಮ್ಮಿ ಮಾಡಬೇಕು. ಇಷ್ಟು ದಿವಸ ಫ್ಯಾಮಿಲಿಗಳು ಬೇರೆ ಊರು ಬಿಟ್ಟಿದೆ. ಸೊ ಅದು ಒಂದೇ ಸರಿ ತೆಗೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಗ್ರ್ಯಾಜುವಲಿ ಪೀಪಲ್ ಶುಡ್ ಕಮ್ ಔಟ್ ಆಫ್ ಫ್ಯಾಮಿಲಿ ಪಾಲಿಟಿಕ್ಸ್. ಈ ಸತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ, ಅದರಿಂದ ಏನಾದರೂ ಪರಿಣಾಮ ಬೀಳುತ್ತಾ ಬಿ ಜೆ ಪಿ ಇದಕ್ಕೆ? ಪರಿಣಾಮ ಏನು ಬೀರಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಸೆಂಟ್ರಲ್ ಎಲೆಕ್ಷನ್ ಇಸ್ ಡಿಫ್ರೆಂಟ್, ಸ್ಟೇಟ್ ಎಲೆಕ್ಷನ್ ಇಸ್ ಡಿಫ್ರೆಂಟ್. ಇಲ್ಲಿ ಎಮ್ ಎಲ್ ಎ ಆಗಿ ಕೃಷ್ಣ ಬೈರೇಗೌಡ ಇರೋದು, ಅದರಿಂದ ಏನಾನ ಕಾಂಗ್ರೆಸ್ಗೆ ಎಲ್ಲ ಮತ ಇದಾಗ್ತಾರ? ಅದು ನನ್ನ ಇದು ಏನು ಅಂದರೆ ಬಿ ಜೆ ಪಿ ನೋಡ್ಕೊಂಡು ಓಟ್ ಹಾಕ್ತಾ ಇರೋದು. ಇದು ಕಾರ್ಪೊರೇಟ್ರು ಎಮ್ ಎಲ್ ಎ ನೋಡ್ಕೊಂಡು ಓಟ್ ಹಾಕ್ತಾ ಇಲ್ಲ ಅಂತ ನನ್ನ ಅನಿಸಿ. ಹಂಗಾರೆ ಮೋದಿ ಮುಖ ನೋಡಿ ಹಾಕ್ತಾರೆ ಅಂತ? ಮೋದಿ ಮುಖ ನೋಡೇ ಹಾಕ್ತಾ ಇರೋದು, ಮಾಡಿರೋ ಡೆವಲಪ್ಮೆಂಟು ನೋಡಿ ಹಾಕ್ತಾ ಇರೋದು. ಮತ್ತೊಮ್ಮೆ ಮೋದಿನೇ ಬಯಸ್ತಿದ್ದೀರಾ? ಹೌದು. ಮಿಡ್ಲ್ ಕ್ಲಾಸ್ಗೆ ಮತ್ತು ಅಪ್ಪರ್ ಕ್ಲಾಸ್, ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ಗೆ ಅವ್ರ ಜೀವನದಲ್ಲಿ ತುಂಬ ಸಮಗ್ರ ಬದಲಾವಣೆ ಆಗಿದೆ. ಆ ಬದಲಾವಣೆಗೆ ಬಿ ಜೆ ಪಿನೇ ಕಾರಣ ಅಂತ ನನ್ನ ಅನಿಸಿಕೆ. ಇನ್ನು ಏನು ಮಾಡ್ಬೋದು ಸರ್ ಮೋದಿ ತಿರ್ಗಾ ಬಂದಮೇಲೆ? ಹೌದು, ಸುಮಾರು ಕೆಲಸಗಳಿದೆ. ಲಿಸ್ಟ್ ಮಾಡೋಕ್ಕೆ ಹೋದರೆ ಅದು 1000 ಎಷ್ಟೊಂದಿದೆ. ಬಟ್ ನಮಗೆ ಈ ಕ್ಷೇತ್ರಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ನಮಗೆ ಮೆಟ್ರೋ ಬರಬೇಕು ಫಾಸ್ಟಾಗಿ. ಈ ರಿಂಗ್ ರೋಡಲ್ಲಿ ಟ್ರಾಫಿಕ್ ಜಾಮ್ ಕಮ್ಮಿ ಆಗಬೇಕು. ವಾಟರ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು, ಈ ಥರ ಪ್ರಾಬ್ಲಮ್ಗಳು ಕಮ್ಮಿ ಆಗಬೇಕು. ಈಗ ಮೋದಿ ಸೋಲಾರ್ದು ಎಲೆಕ್ಟ್ರಿಕ್ ಸ್ಟಾರ್ಟ್ ಮಾಡಿದ್ದಾರೆ. ದಟ್ ಈಸ್ ಸೋ ಬೆನಿಫಿಷಿಯಲ್. ಆಮೇಲೆ ಅದರಿಂದ ಸಬ್ಸಿಡಿನೂ ಸಿಗುತ್ತೆ. ಎಲ್ಲರೂ ಹಾಕ್ಸ್ಕೋಬೇಕು, ಆವಾಗ ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಮೆಟ್ರೋ ಸ್ಟಾರ್ಟ್ ಆದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗುತ್ತೆ. ಸೊ ಅದ್ರ ಮೇಲೆಲ್ಲ ಫೋಕಸ್ ಮಾಡಬೇಕು ನಮ್ಮ ಏರಿಯಾಗೆ ಅಟ್ಲೀಸ್ಟ್. ಹಿಂದೆ ಸದಾನಂದ ಗೌಡರು ಬಂದಿದ್ದರು, ಅವ್ರು ಏನೇನು ಮಾಡಿದ್ದಾರೆ ಸರ್? ಸದಾನಂದ ಗೌಡರು ನಮಗೆ ಇದೊಂದು ಅಂಡರ್ ಪಾಸ್ ಆಗಿದೆ. ಮುಂಚೆ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಸೊ ಅಟ್ಲೀಸ್ಟ್ ನಮ್ಮ ಏರಿಯಾಗೆ ಯೂಸ್ಫುಲ್ ಆಗೋ ಒಂದು ಅಂದರೆ ಇದು ಅಂಡರ್ ಪಾಸ್ ಒಂದು ಯೂಸ್ಫುಲ್ ಆಗಿದೆ. ಯು ಸಿ ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಯು ಸಿ ಸಿ ಬರಬೇಕು. ಯಾಕಂದರೆ ಎಲ್ಲರಿಗೂ ಸಮಾನ ಹಕ್ಕು ಬರಬೇಕು. ಈ ಜಾತಿ ಭೇದ ಅಂತರ ಇರಬಾರ್ದು. ಮನುಷ್ಯ ಇಂಡಿಯಾಲಿರೋದು ಎಲ್ಲರೂ ಇಂಡಿಯಾಲಿರೋದು. ಸ್ಟೇಟ್ಸು, ಕ್ಯಾಸ್ಟು ಇದೆಲ್ಲ ಇಂಪಾರ್ಟೆಂಟ್ ಆಗಬಾರ್ದು. ಎಲ್ಲರಿಗೂ ಎಲ್ಲ ಅಪಾರ್ಚುನಿಟಿ ಇರಬೇಕು. ಸೊ ಐ ಥಿಂಕ್ ಯು ಸಿ ಸಿ ಬಂದರೆ ಒಳ್ಳೆಯದು. ಐ ಥಿಂಕ್ ಮೋದಿಸ್ ಪ್ಲ್ಯಾನ್ ಈಸ್ ಟು ಬ್ರಿಂಗ್ ಯು ಸಿ ಸಿ. ಅದು ತುಂಬ ಇಂಪಾರ್ಟೆಂಟು ಅಂತ ನನ್ನ ಅನಿಸಿಕೆ. ದೇಶ ಮುಂದುವರಿಬೇಕು ಅಂದರೆ ಎಲ್ಲರಿಗೂ ಸಮಾನ ಹಕ್ಕು ಬರಬೇಕು. ಅವಾಗೆ ದೇಶ ಮುಂದುವರಿಯೋದು. ಬರೀ ಒಂದೊಂದು ಕ್ಯಾಸ್ಟು, ಕಮ್ಯುನಲ್ ಪಾಲಿಟಿಕ್ಸು ಇದು ಮಾಡ್ಕೊಂಡು ಹೋದರೆ ದೇಶ ಮುಂದುವರಿಯೋಕ್ಕಾಗಲ್ಲ. ಈಗ ಅಮೇರಿಕಾ, ಬೇರೆ ದೇಶದಲ್ಲಿ ಎಲ್ಲರಿಗೂ ಒಂದೇ ಪಾಲಿಸಿ ಇದೆ. ನಮ್ಮ ದೇಶದಲ್ಲಿ ಆ ಥರ ಇಲ್ಲ. ಅದು ಬಂದರೆ ನಮ್ಮ ದೇಶ ಇನ್ನೂ ಡೆವಲಪ್ಡ್ ನೇಷನ್ ಆಗೋಕ್ಕೆ ನೆಕ್ಸ್ಟ್ 25 years ಐ ಥಿಂಕ್ ಇಟ್ ವಿಲ್ ಬಿ ಯೂಸ್ಫುಲ್. ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ, ಅವ್ರ ಅಭಿಪ್ರಾಯ ಏನು ಸರ್ ನಿಮ್ಮ ಅಭಿಪ್ರಾಯ? ಡಾಕ್ಟರ್ ಮಂಜುನಾಥ್ಗೆ ಪಾಲಿಟಿಕ್ಸಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಆ್ಯಸ್ ಎ ಡಾಕ್ಟರ್ ಹಿ ಹ್ಯಾಸ್ ಸರ್ವ್ಡ್ ಪಬ್ಲಿಕ್ ಇನ್ ಜಯದೇವ ಹಾಸ್ಪಿಟಲ್. ಅದೇ ಅವರು ಮುಂಚೆ ತುಂಬ ಸ್ಮಾಲ್ ಕಮ್ಯುನಿಟಿಗೆ ಹೆಲ್ಪ್ ಮಾಡ್ತಾಯಿದ್ರು. ನೌ ಇಟ್ ಈಸ್ ಎ ಚಾನ್ಸ್ ಫಾರ್ ಹಿಮ್ ಟು ಡೂ ಬಿಗ್ಗರ್. ಐ ಥಿಂಕ್ ವಿ ಶುಡ್ ಸಪೋರ್ಟ್ ಫಾರ್ ಚೇಂಜ್. ಐ ಥಿಂಕ್ ಮಂಜುನಾಥ್ಗೆ ವೋಟ್ ಹಾಕಬೇಕು. ಯಾಕಂದರೆ ಅವರು ನಿಜವಾಗಿ ಗೆದ್ದರೆ ಮೋದಿ ಅವ್ರ ಟ್ಯಾಲೆಂಟ್ನ, ಅವ್ರ ಹಾರ್ಡ್ ವರ್ಕ್ನ ರೆಕಗ್ನೈಸ್ ಮಾಡಿ ಬೆಂಗಳೂರಿಗೆ ಒಂದು ಹೆಲ್ತ್ ಮಿನಿಸ್ಟರು ಆ ಥರ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಮಂಜುನಾಥಿಗೆ ಸಪೋರ್ಟ್ ಮಾಡ್ತೀನಿ. ಜೆ ಡಿ ಎಸ್ಸು ಮತ್ತು ಇದು ಬಿ ಜೆ ಪಿ ಮೈತ್ರಿ ಆಗ್ತಿದೆ, ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಅವ್ರಿಗೆ? ಹೌದು, ಹಾಗೇ ಆಗುತ್ತೆ. ಯಾಕಂದರೆ ಏನೇ ನಾವು ಎಷ್ಟೇ ಬಿಗ್ ಲೆವೆಲಲ್ಲಿ ಮಾತಾಡಿದ್ರು ಲೋವರ್ ಲೆವೆಲ್ಗೆ ಕಮ್ಯುನಿಟಿ
ಅವ್ರ ಜನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಸ್ಟ್ ಟೈಮು ಓಟ್ಸ್ ಡಿವೈಡ್ ಆಗ್ತಿತ್ತು. ಈ ಸರಿ ಆ ಓಟ್ಸ್ ಡಿವೈಡ್ ಆಗಲ್ಲ, ಎಲ್ಲ ಓಟು ಸಾಲಿಡಾಗಿ ಬೀಳಲಿ ಅಂತ ಬೀಳತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೊಮ್ಮೆ BJP ಬಯಸ್ತಿದ್ದೀರಾ? ಹೌದು, 100%. ಎಲೆಕ್ಷನ್ ಬಾಂಡ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಎಲೆಕ್ಷನ್ ಬಾಂಡ್ಸು ಮುಂಚೆ ಎವ್ರಿ ಇಯರ್ ಅಂದರೆ ಮುಂಚೆ ಎಷ್ಟು ವರ್ಷಗಳ ಇತಿಹಾಸ ತೊಗೊಂಡ್ರು ಎಲ್ಲ ಪಾರ್ಟೀಸ್ಗೆ ಎಲೆಕ್ಷನ್ ಈ ಥರ ಎಲೆಕ್ಟೋರಲ್ ಬಾಂಡ್ಸಿಂದ ದುಡ್ಡು ಬರ್ತಾಯಿತ್ತು. ಮುಂಚೆ ಅನ್ಅಫಿಷಿಯಲ್ ಆಗಿ ಬರ್ತಾಯಿತ್ತು, ಯಾರು ಎಷ್ಟು ಕೊಟ್ಟರು ಎಷ್ಟಿಲ್ಲ ಅಂತ ಗೊತ್ತಾಗ್ತಾ ಇರಲಿಲ್ಲ. ನೌ ಇಟ್ ಈಸ್ ಒನ್ ಆಫ್ ದಿ ಅಟ್ಲೀಸ್ಟ್ ನೌ ದೇರ್ ಇಸ್ ಎ ಡಾಕ್ಯುಮೆಂಟೇಷನ್, ಯಾರು ಎಷ್ಟು ಕೊಟ್ಟರು ಎಷ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಚೆ ಅಂತೂ ಯಾರಿಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ಮುಂಚೆ ವ್ಯವಸ್ಥೆ ಇಲ್ಲದೆ ಇರೋದಕ್ಕೆ ಅಟ್ಲೀಸ್ಟ್ ಈಗ ಒಂದು ವ್ಯವಸ್ಥೆ ಇದೆ, ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಸೊ ಡೆಫಿನೆಟ್ಲಿ ಅದರಲ್ಲಿ ಲೂಪ್ ಹೋಲ್ಸ್ ಇರ್ಬೋದು, ಆ ಲೂಪ್ ಹೋಲ್ಸ್ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಸೊ ಅದನ್ನು ಬಿಟ್ಟು ಸುಮ್ಮನೆ ಒಂದೇ ಅದು ಆಮೇಲೆ ಎಲ್ಲ ಪಾರ್ಟೀಸ್ಗೂ ಬಂದಿದೆ, ಯಾವ ಪಾರ್ಟೀಸಿಗೆ ಬಂದಿಲ್ಲ ಅಂತಿಲ್ಲ. ಆಬ್ವಿಯಸ್ಲಿ ದೋಸ್ ಹೂ ಆರ್ ಇನ್ ಪವರ್ ದೇ ವುಡ್ ಹ್ಯಾವ್ ಗಾಟ್ ಎ ಮಚ್ ಹೈಯರ್ ಮನಿ. ಬಟ್ ಅದು ಬಿಟ್ಟರೆ ಅದನ್ನೇ ತೆಗೆದುಹಾಕಬೇಕು, ಅದೇ ದೊಡ್ಡದು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಕಂಪ್ಲೀಟ್ ಡಿಜಿಟಲೈಸೇಷನ್ ಆದರೆ ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ? ಡಿಜಿಟಲೈಸೇಷನ್ ಆದರೆ ಇಂಪ್ರೂವ್ಮೆಂಟ್ ಡೆಫಿನೆಟಾಗಿ ಆಗುತ್ತೆ. ಬಟ್ ಸ್ಟಿಲ್ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಇದ್ದೇ ಇದೆ, ಅದಕ್ಕೆ ಟೈಮ್ ಲೈನ್ಸ್ ಇಲ್ಲ. ಜನ ಸುಮ್ಮನೆ ಈಗ ಫಾರ್ ಎಕ್ಸಾಂಪಲ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದರೆ ಎಲ್ಲ ಡಿಜಿಟಲೈಸ್ಡು ಅಂತಾರೆ, ಅಲ್ಲಿ ದುಡ್ಡು ಕೊಡಲಿಲ್ಲ ಅಂದರೆ ಕೊನೆಗೆ ಮುಂದಕ್ಕೆ ಹೋಗಲ್ಲ. ಸೊ ಸ್ಟೇಟ್ ಗೌರ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ಇದೆ. ಅಟ್ಲೀಸ್ಟ್ ಸಬ್ ರಿಜಿಸ್ಟರ್ ಆಫೀಸು, RTO ಇದೆಲ್ಲ ನಮ್ಮ ಬೇಸಿಕ್ ನೀಡ್ಸ್ ಏನಿದ್ರು ಅಲ್ಲಿ ಹೋಗ್ತೀವಿ. ಈವನ್ ರೆವಿನ್ಯೂ ಆಫೀಸ್ ಒಂದು ಸಣ್ಣ ಕೆಲಸ, ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು ಅಂದರೆ ಒಂದು ದುಡ್ಡು ಕೊಟ್ಟಿಲ್ಲ ಅಂದರೆ ಮಾಡಿಕೊಡಲ್ಲ. ಸೊ ಡಿಜಿಟಲೈಸೇಷನ್ ಆದರೆ ಒಳ್ಳೆಯದು, ಬಟ್ ಡಿಜಿಟಲೈಸೇಷನ್ಗೆ ಟೈಮ್ ಲೈನ್ಸ್ ಬೇಕು. ಯಾಕೆ ಹೋಲ್ಡ್ ಮಾಡ್ತಾ ಇದ್ದೀರಾ? ನಾವು ಇನ್ನೂ RTO ನಾನೇ ರಿನ್ಯೂ ಮಾಡೋಕ್ಕೆ ಹೋದೆ ನನ್ನ ಲೈಸೆನ್ಸು, ಎಲ್ಲ ಆನ್ಲೈನಲ್ಲೇ ಮಾಡಿದೆ. ಬಟ್ ಕೊನೆಗೆ ಅಲ್ಲಿ ದುಡ್ಡು ಕೊಡಲಿಲ್ಲ ಅಂದರೆ ಅವ್ರು ಮಾಡಲ್ಲ. ಸೊ ಡಿಜಿಟಲೈಸೇಷನ್ ಹೆಲ್ಪ್ ಆಗುತ್ತೆ, ಬಟ್ ಇನ್ನೂ ಸ್ಟೇಟ್ ಗೌರ್ಮೆಂಟ್ ಆ ಥರ ಫುಲ್ ಎಫರ್ಟ್ ಬೇಕು ಅವ್ರಿಗೆ ಇನ್ನೂ ಇಂಪ್ರೂವ್ ಮಾಡೋಕ್ಕೆ. ಈ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಕಮ್ಮಿ ಮಾಡಿ, ಏನೋ ಲೂಪ್ ಹೋಲ್ಸ್ ಇಲ್ಲ, ಆಟೋಮೆಟಿಕ್ಕಾಗಿ ರಿನ್ಯೂ ಮಾಡಬೇಕು. ನನ್ನ ಲೈಸೆನ್ಸ್ ಇದೆ ಆಲ್ರೆಡಿ, ರಿನ್ಯೂ ಮಾಡೋಕ್ಕೆ ಹೋಗಿದ್ದೀನಿ, ದುಡ್ಡು ಪೇ ಮಾಡಿದ ತಕ್ಷಣ ಅಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಬರಬೇಕು. ಮತ್ತೇನು ಚೆಕ್ ಮಾಡ್ತಾರಲ್ಲಿ? ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದಾವೆ. ಡಿಜಿಟಲೈಸೇಷನ್ ಬಂದರೂ ಜನದ ಮನಸ್ಥಿತಿ ಸ್ಟೇಟ್ ಗೌರ್ಮೆಂಟ್ಗೆ ಡಿಜಿಟಲೈಸೇಷನ್ ಎಕ್ಸೆಪ್ಟ್ ಮಾಡಿ ಕರಪ್ಷನ್ ಕಮ್ಮಿ ಮಾಡೋ ಇಂಟೆನ್ಷನ್ ಬರಬೇಕು. ಸೆಂಟ್ರಲಲ್ಲಿ ಮತ್ತೊಮ್ಮೆ PM ಬಂದರೆ, ಮೋದಿ ಬಂದರೆ, ಸ್ಟೇಟಲ್ಲಿರೋ ಇದು ಕಾಂಗ್ರೆಸ್ನ ಕಂಟ್ರೋಲ್ ಮಾಡ್ತಾರೆ ಅವರು? ಅಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಆ್ಯಸ್ ಎ ಗೌರ್ಮೆಂಟ್ ದೇ ವಿಲ್ ಹ್ಯಾವ್ ಸಮ್ ಎಫೆಕ್ಟ್, ಬಟ್ ನನಗೆ ನಿಜವಾಗ ಗೊತ್ತಿಲ್ಲ ವಾಟ್ ಲೆವೆಲ್. ಅಟ್ಲೀಸ್ಟ್ ಈ ಕರಪ್ಷನ್ನು ಇದು ಕಮ್ಮಿ ಮಾಡೋಕ್ಕೆ ಕಂಟ್ರೋಲ್ ಡೆಫಿನೆಟಾಗಿ ಮಾಡ್ತಾರೆ ಅಂತ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ಯಾವ ಕ್ಷೇತ್ರದಲ್ಲಿದೆ? ಸರ್, ನಾನು ಅನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ನಾನು ಇನ್ಸೂರೆನ್ಸ್ ಅಡ್ವೈಸರೇ ಕೆಲಸ ಮಾಡ್ತಾಯಿದ್ದೀನಿ. ಯಾವ ಕ್ಷೇತ್ರ? ಬೆಂಗಳೂರು. ನಮ್ಮದು ಬೆಂಗಳೂರು ಉತ್ತರ ಕ್ಷೇತ್ರ, ಇದು ಲೋಕಸಭೆಗೆ ಬೆಂಗಳೂರು ಉತ್ತರ ಕ್ಷೇತ್ರ ನಮ್ಮದು. ಈ ಸತಿ ಯಾರು ಬರ್ಬೋದು ಅಂತ ನಿಮ್ಮ ನಿರೀಕ್ಷೆ? ಸತಿ ಯಾರು ಬರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಉದ್ದೇಶ ಏನು ಅಂದರೆ ರಾಷ್ಟ್ರವನ್ನು ಯಾರು ಸಂರಕ್ಷಣೆ ಮಾಡ್ತಾರೆ, ನಮ್ಮ ಧರ್ಮಕ್ಕೆ ಯಾರು ಭಾಳ ಬೆಂಬಲವನ್ನು ಕೊಡ್ತಾರೆ ಅಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತಿದ್ದೀವಿ. ಎಲ್ಲ ಒಂದು ಸರ್ವೆ ಎಕ್ಸಿಸ್ಟ್ ಪೋಲ್ ಪ್ರಕಾರ BJP ಬರ್ಬೋದು ಅಂತ ಹೇಳ್ತಾರೆ. ಸೊ ನಾವು BJP ವೋಟ್ ಹಾಕ್ತೀವಿ. ಹಿಂದೆ ಸದಾನಂದ ಗೌಡರು ಇದ್ದರು ಇಲ್ಲಿ, ಏನೇನು ಮಾಡಿದ್ದಾರೆ ನಿಮ್ಮ? ಸದಾನಂದ ಗೌಡರು ಬಂದಿದ್ದರು, ಪ್ರತಿ ಸಾರಿ ಬಂದಾಗಲೂ ಮೋದಿನ ಓಟ್ ಹಾಕಿ ಓಟ್ ಹಾಕಿ ಅಂತ ಇದ್ದರು. ಅದು ಭಾಳ ಬೇಜಾರಾಯಿತು ನಮಗೆ. ಅದಕ್ಕೋಸ್ಕರ ನೀವು ಬೇಡ ಅಂತ ಅವರೇ ವಾಪಸ್ ತೊಗೊಂಡು ಈಗ ಶೋಭಾ ಕಾರನ್ನು ಕರೆದಿದ್ದಾರೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ಈ ಕ್ಷೇತ್ರಕ್ಕೆ ಗೆದ್ದಂಥ ಲೋಕಸಭಾ ಸದಸ್ಯರು ಈ ಕ್ಷೇತ್ರಕ್ಕೆ ಇರತಕ್ಕಂಥ ಪ್ರಾಬ್ಲಮ್ಸ್, ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮೇಜರ್ ಪ್ರಾಬ್ಲಮ್ಸು ತರಬೇಕು. ಅಟ್ಲೀಸ್ಟ್ ಒಂದು ದೊಡ್ಡ ಇಂಡಸ್ಟ್ರಿ ತರಬೇಕು, ಉದ್ಯೋಗ ಸೃಷ್ಟಿಯಾಗುತ್ತೆ. ಮತ್ತು ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ಇದೆ, ಜನಸಾಮಾನ್ಯರು ಅದನ್ನ ಬೇರೆ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟ್ಲು ತರಬೇಕು. ಮತ್ತು ಒಂದು ಗೌರ್ಮೆಂಟ್ ಸ್ಕೂಲ್ಸ್ ತಂದರೆ ಇಲ್ಲಿ ನಮ್ಗೆ ಭಾಳ ಉಪಯೋಗ ಆಗುತ್ತೆ ಜನಕ್ಕೆ. ಹಿಂದೆ ಸದಾನಂದ ಗೌಡರು ಏನಾರು ಮಾಡಿದ್ದಾರೆ ಸರ್ ಇಲ್ಲಿ? ಏನೇ ಮಾಡಿ ಅಂತ ಅವ್ರಿಗೆ ಗೊತ್ತು, ನಮಗೆ ಸದ್ಯಕ್ಕೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಆಯಿತಾ. ಆದರೂ ಅವರು ಒಳ್ಳೆಯ ನಾನ್ ಕರಪ್ಟಿವ್ ಅಂತ ಗೊತ್ತಷ್ಟೇ. ಅವ್ರನ್ನ ಚೇಂಜ್ ಮಾಡಿರೋದಕ್ಕೆ ಏನು ಕಾರಣ? ಅವ್ರು ಚೇಂಜ್ ಮಾಡೋಕ್ಕೆ ಹೈಕಮಾಂಡ್ ತೀರ್ಮಾನ. ಅವರ ಸಂಘದ ಆ್ಯಕ್ಟಿವಿಟೀಸ್ ಸಂಘಟನೆಯಲ್ಲಿ ಇರಬೇಕು, ಆಯಿತಾ. ಬರೀ ಒಂದು ಲೋಕಸಭೆಯಲ್ಲಿ ಗೆದ್ದುಬಿಟ್ಟು MP ಆಗಿಬಿಟ್ಟು ಬರೀ ಮೇಲ್ಮೇಲೆ ಓಡಾಡ್ಕೊಳಕ್ಕಿಂತ ಜನಸಾಮಾನ್ಯ ಜೊತೆ ಬೆರಿಬೇಕು, ಜನಸಾಮಾನ್ಯ ಒಂದು ಸಮಸ್ಯೆಗಳನ್ನ ಅರ್ಥಕೊಂಡು ಅದಕ್ಕೆ ಆದಷ್ಟು ಪ್ರಯತ್ನ ಹಾಕಿ ಅವರು ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಬೇಕು, ಒಂದು ಪರಿಹಾರ ಕಂಡುಹಿಡಬೇಕು. ನಾವು ಕೆಲವೊಂದು ಸಾರಿ ಹೋಗಿದ್ದಾಗ ಅವರು ಹೇಳ್ತೀವಿ ಅಂತ ಏನು ಹೇಳಿಲ್ಲ, ಆದರೂ ಒಂದು ಕೆಲಸ ನಮ್ಗೆ 100% ಮಾಡಿಕೊಟ್ಟಿದ್ದಾರೆ ಪ್ರಯತ್ನ ಹಾಕಿ.
ಕಾಂಗ್ರೆಸ್ಸು ಗ್ಯಾರಂಟಿ ನೀಡಿದೆಯಲ್ಲ, ಅದು ವರ್ಕ್ ಆಗುತ್ತಾ ಏನಾದರೂ ಈ ಇದರಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ? ಯಾವುದೇ ಒಂದು ಪಕ್ಷ ನಾವು ಗ್ಯಾರಂಟಿನ ನಂಬ್ಕೊಂಡು ಇರೋಕ್ಕಾಗಲ್ಲ. ಯಾಕೆಂದರೆ ಗ್ಯಾರಂಟಿ ಕೊಟ್ಟಾಗ ಜನಸಾಮಾನ್ಯರು ಸೋಮಾರಿಗಳಾಗ್ತಾರೆ, ಅವರಿಗೆ ದುಡಿಯತಕ್ಕಂಥ ಶಕ್ತಿ ಇರಲ್ಲ. ಆಮೇಲೆ ಏನು ಅವರು ಮರ್ತೋಗ್ಬಿಡ್ತಾರೆ ಏನು ದುಡಿಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೆಲಸನ ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಕೊಟ್ಟು ಈ ಪ್ರೀ ಬೀಸ್ ಇದೆಯಲ್ಲ ಅದನ್ನು ತೆಗಿಬೇಕು. ಯಾವುದೇ ಒಂದು ಮನೆಯಲ್ಲಿ ಅಷ್ಟೇ, ಉದಾಹರಣೆಗೆ ನಾವು ತಗೊಂಡು ಮನೇಲಿ 5 ಜನ ಇದ್ದಾಗ ಒಬ್ಬ ದುಡಿತಾನೆ, 5 ಜನ ತಿಂತಾರೆ ಅಂದಾಗ ಆ ಮನೆ ಉದ್ಧಾರ ಆಗೋದು ಭಾಳ ಕಷ್ಟ ಆಗುತ್ತೆ. ಅದ್ರ ಬದಲು 4 ಜನ ದುಡಿದು ಒಬ್ಬರು ತಿಂದಾಗ ಏನಾಗುತ್ತೆ, ಆ ಒಂದು ದೇಶ ಯಾವ ಥರ ಉದ್ಧಾರ ಆದ ಥರ ಮನೆಯೂ ಸಹ ಉದ್ಧಾರ ಆಗುತ್ತೆ. ಪ್ರತಿಯೊಬ್ಬರು ದುಡಿಬೇಕು, ದುಡ್ಡು ತಿಂದಾಗ ಅದಕ್ಕೊಂದು ಸಂತೋಷ ಇರುತ್ತೆ, ಒಂದು ಸುಖ ಇರುತ್ತೆ. ಇವಾಗ ಫ್ಯಾಮಿಲಿ ಪೊಲಿಟಿಕ್ಸ್ ಸ್ವಲ್ಪ ಜಾಸ್ತಿ ನಡೀತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಫ್ಯಾಮಿಲಿ ಪಾಲಿಟಿಕ್ಸಲ್ಲಿ ಯಾಕೆ ಜನಸಾಮಾನ್ಯರು ಬಂದು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಯಾಕೆಂದರೆ ಇವಾಗ ಪ್ರತಿಯೊಂದು ಎಲೆಕ್ಷನಲ್ಲೂ ಖರ್ಚು ಜಾಸ್ತಿ ಆಗ್ತದೆ. ಆ ಖರ್ಚನ್ನು ಬೇರು ಮಾಡುವಂಥ ಶಕ್ತಿ ಜನಸಾಮಾನ್ಯ ಇಲ್ಲ. ಅದಕ್ಕೋಸ್ಕರ ಈಗ ಅವರೇ ಸಂಪಾದನೆ ಮಾಡಿರ್ತಾರೆ ಕಪ್ಪಣ್ಣ, ಆ ಕಪ್ಪಣ್ಣನ ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಆಸ್ತಿ ಪಾಸ್ತಿ ಉಳಿಸ್ಕೊಳ್ಳೋಕ್ಕೆ ಅವ್ರು ಏನಾಗ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡ್ತಾಯಿದ್ದಾರೆ. ಅದು ಬಿಟ್ಟು ಜನಸಾಮಾನ್ಯ ಅವಕಾಶ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅವರು ಈ ರೀತಿ ಕಪ್ಪಣ್ಣ ಸಂಗ್ರಹಣೆ ಮಾಡೋಕ್ಕೋಗೋದಿಲ್ಲ ಮತ್ತು ಜನಸಾಮಾನ್ಯಗೆ ಏನಾದರೂ ಒಂದು ಉಪಯೋಗ ಆಗೋ ರೀತಿಯಲ್ಲಿ ಅವರು ವರ್ತಿಸ್ತಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ದುಡ್ಡಿಲ್ದಿರೋರು ರಾಜಕಾರಣಕ್ಕೆ ಬರೋಕ್ಕಾಗಲ್ಲ ಅಂತ? ಭಾಳ ಕಷ್ಟ ಇದೆ ಈ ಕಾಲದಲ್ಲಿ. ಬಂದು ಭಾಳ 1,000 ಜನಕ್ಕೆ ಒಬ್ಬ ಬಂದರೆ ಬರ್ಬೋದು ಅಷ್ಟೇ, ಅವ್ರಿಗೆ ಎಲ್ಲರೂ ಬರೋಕ್ಕಾಗ್ತಾಯಿಲ್ಲ ಈಗ. ಇಲ್ಲಿ CM ಮಂಜುನಾಥ್ ಅವ್ರು ನಿಂತಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? CM ಮಂಜುನಾಥ್ ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ಅಭ್ಯರ್ಥಿ. ಅದೇ ಅಂತ ಅಲ್ಲಿನ ಜನತಕ್ಕಂತಾರೆ ಹೇಳ್ತಾರೆ, ಉದಯವಂತರು, ಹೃದಯ ಸರ್ಜರಿ ಮಾಡ್ತಾಯಿದ್ದವರು. ಸೊ ಅದಕ್ಕೆ ಅವರು ಭಾಳ ಪ್ರಾಶಸ್ತ್ಯ ಕೊಡ್ತಾರೆ. ಮತ್ತು ಅವ್ರ ರಿಲೇಷನ್ಸು ಎಲ್ಲ ಅವ್ರು ಯಾರ್ಯಾರು ಸಹಾಯ ಮಾಡ್ಯಾರೋ ಅವರು ರಿಲೇಷನ್ಸ್ ಮುಖಾಂತರ ಹೇಳಿ ಅವ್ರಿಗೆ ಸಲ ಒಂದು ಗೆಲ್ಬೋದಂಥ ಚಾನ್ಸಸ್ ಇದೆ ಅಲ್ಲಿ. ಮೋದಿಯವರು CAA ಅದೆಲ್ಲ ತಂದಿದ್ರು, ಆದರೆ ಅದು ಕಂಪ್ಲೀಟ್ ಜಾರಿ ಆಗಿಲ್ಲ. ಈ ಸತಿ ಬಂದರೆ ಏನಾರ ಅದಾಗುತ್ತಾ? ಸ್ವಲ್ಪ ಬಂದಾಗ ಖಂಡಿತ ಆಗುತ್ತೆ, ಆಯಿತಾ. ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಬೇರೆ ಬೇರೆ ಸರ್ಕಾರಗಳಿರುತ್ತೆ. ಆ ಸರ್ಕಾರಗಳು ಕೇಂದ್ರ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಬೇಕು, ಆಜ್ಞೆಗಳನ್ನು ಪಾಲನೆ ಮಾಡಬೇಕು. ಈ ರಾಜಕೀಯ ಬಂದಾಗ ಆಜ್ಞೆಗಳನ್ನು ಮತ್ತು ನಿಯಮಗಳನ್ನು ಪಾಲನೆ ಮಾಡಲ್ಲ, ಬರೀ ವಿರೋಧ ಮಾಡ್ತಾನಿದ್ರೆ ರಾಷ್ಟ್ರ ಮತ್ತು ರಾಜ್ಯ ಎರಡೂ ಸಹ ಅಭಿವೃದ್ಧಿ ಆಗೋದಿಲ್ಲ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಯಾವುದು ರಾಜ್ಯ ಮತ್ತು ರಾಷ್ಟ್ರ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡಾಗ ರಾಷ್ಟ್ರದಲ್ಲಿ ಏನು ಕಾನೂನುಗಳು ಬರುತ್ತೋ ಅದನ್ನು ಪ್ರತಿಯೊಂದು ರಾಜ್ಯನೂ ಪಾಲನೆ ಮಾಡಿದಾಗ ಒಂದು ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗೋದಕ್ಕೆ ತೊಂದರೆ ಏನಿಲ್ಲ. ಈಗ JDS ಮತ್ತು BJP ಮೈತ್ರಿ ಆಗಿದ್ದಾರೆ, ಅದು ಪಾಸಿಟಿವ್ ಆಗುತ್ತಾ ಅವ್ರಿಗೆ? ಖಂಡಿತ ಇದು ಪಾಸಿಟಿವ್ ಆಗುತ್ತೆ ಈ ಸಲ. ಯಾಕೆಂದರೆ ಲಾಸ್ಟ್ ಟೈಮ್ ಎಲೆಕ್ಷನ್ಸ್ ಬರೀ BJP ಒಬ್ಬರೇ ನಿಂತ್ಕೊಂಡು ಗೆಲ್ತಾಯಿದ್ರು. ಲಾಸ್ಟ್ ಟೈಮ್ 25 ಸೀಟು ಪ್ಲಸ್ ಒಂದು ಸುಮಲತಾ 26 ಸೀಟು ಗೆದ್ದಿದ್ದಾರೆ. ಈ ಸಲ ಎರಡೂ ಆಗಿರೋದಕ್ಕೆಲ್ಲ 28 ಸೀಟ್ ಬರ್ಬೋದು ಅಂತ ನಮಗೊಂದು ಅನಿಸಿಕೆ ಇದೆ. ಅಂದರೆ ಮತ್ತೊಮ್ಮೆ ಮೋದಿನೇ ಬಯಸ್ತಿದ್ದೀರಾ? 100% ಮೋದಿ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ಪಕ್ಷದ ಇವರು ಯಾರು ಜನಸಾಮಾನ್ಯರು ಹೋಗಿ ಬೂತ್ಗೆ ಹೋಗಿ ಓಟ್ ಹಾಕಬೇಕು. ಯಾವುದೇ ರೀತಿ ಇಲ್ಲದೆ ಏನೋ ರಜಾ ಬಂದಿದೆ ಅಂತ ಹೇಳ್ಬಿಟ್ಟು ಪಿಕ್ನಿಕ್ ಹೋಗೋದು, ಮನೇಲಿ ಆರಾಮಾಗಿರೋದು ಯಾರು ಆಗ್ತಾರೆ ಅನ್ನೋ ಭಾವನೆ ಬಿಟ್ಬಿಟ್ಟು ನಾವು ರಾಷ್ಟ್ರ ಒಂದು ಭಕ್ತಿಗೆ, ರಾಷ್ಟ್ರ ಒಂದು ದೇಶಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಕೊನೆಯ ಪಕ್ಷ ಏನು ಮಾಡೋಕ್ಕಾಗದಿರೂ ಸಹ ಅವನು ಚುನಾವಣೆ ಸಮಯದಲ್ಲಿ ಅವನು ಹೋಗಿ ಓಟನ್ನು ಹಾಕಿ ಸರಿಯಾಗಿರತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. 2 ಸಲಿನೂ ಮೋದಿ ಆಗಿದ್ದರು, ಮತ್ತೊಮ್ಮೆ ಆದರೆ ಇನ್ನೂ ಏನೇನು ಮಾಡಬೇಕು ಅಂತ ನಿಮ್ಮ ನಿರೀಕ್ಷೆ? ಅದೇ ಮೊನ್ನೆನೇ ಹೇಳ್ತಾ ಇದ್ದಾರೆ, ಬರೀ ಈಗಿನ ಸ್ಟಾರ್ಟ್ ನಮ್ಮದು 10 ವರ್ಷ ಮತ್ತು ಈಗ ಮುಂದಕ್ಕೆ ಇದೆ. ಈಗ ಬರೀ ಟ್ರಯಲ್ ಮಾಡಿದ್ದೀವಿ, ಮುಂದೆ ನಾವು ಮಾಡಿ ನೋಡಿಸ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇಷ್ಟು ವರ್ಷಗಳು ಯಾಕೆ 10 ವರ್ಷಗಳಿಂದ ಮಾಡೋಕ್ಕೆ ಆಗಾಗಿಲ್ಲ ಅಂದರೆ ಮೊದಲಿಂದ ಜನಸಾಮಾನ್ಯರಲ್ಲಿ ಇಂದಿರಾ ಗಾಂಧಿ ಫ್ಯಾಮಿಲಿ ಮೇಲೆ ಮತ್ತು ಗಾಂಗ್ರೈಸೈ ಮೇಲೆ ಒಂದು ಒಳ್ಳೆಯ ಮನೋಭಾವನೆ ಇತ್ತು, ಪ್ಲಸ್ ಕೆಟ್ಟ ಭಾವನೆ ಇತ್ತು. ಅದು ತಕ್ಷಣ ಯಾವತ್ತೂ ತಿರ್ಗ್ಸೋಕ್ಕಾಗೋದಿಲ್ಲ. ಅದನ್ನ ಅವರೇನು ಮಾಡಿದ್ರು, ಫಸ್ಟು 5 ವರ್ಷದಲ್ಲಿ ಸ್ವಲ್ಪ ತಿರ್ಗಿಸೋದು, ನೆಕ್ಸ್ಟ್ 5 ವರ್ಷ ಸ್ವಲ್ಪ ಟರ್ನ್ ಮಾಡ್ಯಾರೆ. ಈಗ ಒಂದು 80% ಟರ್ನ್ ಮಾಡ್ಯಾರೆ. ಕಾಂಗ್ರೆಸ್ ಅವರು ಏನೇನು ತಪ್ಪುಗಳು ಮಾಡ್ಯಾರೆ, ಯಾಕೆ ನಮ್ಮ ದೇಶ ಮುಂದುವರೆದಿಲ್ಲ. ಆಗ ಈಗೇನಾಗುತ್ತೆ ಅಂದರೆ ಈಗ ಏನೇ ಮಾಡಿದ್ರು ಸಹ ಜನಸಾಮಾನ್ಯವರಿಗೆ ಬೆಂಬಲವನ್ನು ಕೊಡ್ತಾರೆ. ಕರಪ್ಷನ್ ಫ್ರೀ ಇಂಡಿಯಾ ಆಗುತ್ತಾ ನಿಮ್ಮ ಪ್ರಕಾರ? ಕರಪ್ಷನ್ ಫ್ರೀ ಆಗೋದಕ್ಕೋಸ್ಕರ ಅವ್ರು ಪ್ಲ್ಯಾನ್ ಮಾಡಿದ್ದು ಒಂದು 2017 2,000 ರೂಪಾಯಿ ನೋಟ್ನ ಬ್ಯಾನ್ ಮಾಡಿದ್ರಲ್ಲ, 1,000 ರೂಪಾಯಿ ನೋಟ್ನ ಬ್ಯಾನ್ ಮಾಡಿದ್ರು, 2,000 ರೂಪಾಯಿ ನೋಟ್ ತಂದರು. ಮೊನ್ನೆ ಒಂದು ಲಾಸ್ಟ್ ಸೆಪ್ಟೆಂಬರ್ ಹೇಳಿದ್ದಾರೆ 2,000 ರೂಪಾಯಿ ನೋಟನ್ನು ಯಾರೂ ಬಳಸೋಂಗಿಲ್ಲ, ಎಲ್ಲ ವಾಪಸ್ ಕೊಡಬೇಕಂದು. ಅದು ಹತ್ರ 98% ಬಂದಿದೆ. ಇನ್ನು ಮುಂದಕ್ಕೆ ಆದಷ್ಟು ನೋಟ್ ಪ್ರಿಂಟ್ ಕಡಿಮೆ ಮಾಡಿಬಿಟ್ಟು ಅವರು ಬರೀ ಡಿಜಿಟಲೈಸೇಷನ್ನೇ ಅವಕಾಶ ಕೊಡ್ತಾರೆ. ಡಿಜಿಟಲೈಸೇಷನ್ ಬರೀ ಎಲ್ಲ ನೀವು ಸ್ಕ್ಯಾನ್ ಮಾಡಿ ಕೊಡಿ, ಆಯಿತಾ ಏನು ನೆಫ್ಟ್ ಮಾಡಿ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರುತ್ತೆ, ಆದರೆ ನೀವು ಕ್ಯಾರಿ ಮಾಡೋಂಗಿಲ್ಲ. ಅದೇ ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಈ ನೋಟ್ ಅನ್ನೋದು ಯಾರಿಗೂ ಉಪಯೋಗ ಬರೋದಿಲ್ಲ. ನೋಟ್ನ ಪ್ರಿಂಟಿಂಗ್ ಕಡಿಮೆ ಆಗುತ್ತೆ ಮತ್ತು ನೋಟ್ ಬಳಸದೇ ಇದ್ದಾಗ ಅದು ಎಲ್ಲ ಬ್ಲ್ಯಾಕ್ ಇರೋದೆಲ್ಲ ವೈಟ್ ಆಗಲೇಬೇಕು 100%. ಮೋದಿಯವರ ಅವರ ಪ್ಲ್ಯಾನ್ ಏನಂದರೆ ಎಲ್ಲ ದೊಡ್ಡ ಪ್ಲ್ಯಾನ್, ಹೈವೇ ಈ ಥರ ಇಂಡಸ್ಟ್ರಿಯಲ್ಲು ಈ ಥರ, ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು?
ಈಗ ರಸ್ತೆಗಳ ಸಂಪರ್ಕ ಮಾಡಿದ ಮೇಲೆ ಎಷ್ಟೋ ಜನರಿಗೆ ಉದ್ಯೋಗ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಉದಾಹರಣೆ ನಾವು ಹೇಳ್ಕೊಂಡ್ರೆ, ಈಗ ಬೆಂಗಳೂರು ಟು ಹಾಸನ ಹೋದಾಗ ನಾವು ಎಷ್ಟು ಹೋಟ್ಲಿದೆ, ಎಷ್ಟು ಅಂಗಡಿಗಳಿದೆ, ಹತ್ತತ್ರ ಒಂದು 50,000 ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಆ ರಸ್ತೆನೇ ಮಾಡದೇ ಹೋಗಿದ್ದರೆ ಅಲ್ಲಿ 50,000 ಜನಕ್ಕೆ ಉದ್ಯೋಗ ಸಿಗ್ತಾ ಇರಲಿಲ್ಲ, ಆಯಿತಾ. ಅದೇ ಈಗ ಬೆಂಗಳೂರು ಮೈಸೂರು ಹೈವೇ ಮಾಡಿದರೆ ಅಲ್ಲಿ ಸಹ ಎಷ್ಟೋ ವ್ಯಾಪಾರ ಚಟುವಟಿಕೆ ನಡೀತದೆ. ಎಲ್ಲಿ ವ್ಯಾಪಾರ ಚಟುವಟಿಕೆ ನಡೀತಾ ಇರುತ್ತೋ ಅಲ್ಲಿ ಜನರಿಗೆ ಉದ್ಯೋಗ ಸಿಗುತ್ತೆ. ಜನರಿಗೆ ಉದ್ಯೋಗ ಸಿಕ್ಕಿದಾಗ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗ್ತಾ ಬರುತ್ತೆ. ಮತ್ತು ಅಂಥವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಗಲಾಟೆನಲ್ಲಾಗಿ ಯಾವುದೋ ಕಳ್ತನ ಮಾರ್ಗಕ್ಕೆ ಇರೋದಿಲ್ಲ. ಯಾಕೆ ಅವರಿಗೆ ದುಡಿಯೋಕ್ಕೆ ಕೆಲಸ ಇರುತ್ತೆ, ದುಡಿತಾರೆ, ಬಂದು ಆರಾಮಾಗಿ ಮನೇಲಿ ಇಡ್ತಾರೆ. ಏನು ಇಲ್ಲದೇ ಸೋಮೇರಿಗಳು ಇವೆಲ್ಲ ಕಳ್ತನ ಮಾಡೋದು, ಮೋಸ ಮಾಡೋದೆಲ್ಲ ಆಗ್ತಾರೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಜನಸಾಮಾನ್ಯರಿಗೆ ಎಲೆಕ್ಷನ್ ಪ್ರತಿಯೊಬ್ಬರೂ ಬಂದು ನಮ್ಮ ಓಟನ್ನು ಚಲಾವಣೆ ಮಾಡಬೇಕು. ಮತ್ತು ಆದಷ್ಟು ನೀವು ರಾಷ್ಟ್ರ ಕಟ್ಟುವಂಥ ವ್ಯಕ್ತಿಗೆ ನೀವು ಓಟನ್ನು ಹಾಕಬೇಕು ನಾವು ಕೇಳ್ಕೊತೀವಿ. ಓಕೆ ಸರ್. ರಾಮ ಮಂದಿರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? BJPಗೆ ಪಾಸಿಟಿವ್ ಆಗುತ್ತಾ ಅದು ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ರಾಮ ಮಂದಿರ 500 ವರ್ಷಗಳಿಂದ ಸತತ ಪ್ರಯತ್ನ ಮಾಡಿ ಈಗ ಯಶಸ್ವಿಯಾಗಿ ಆ ಒಂದು ಸ್ಥಾನದಲ್ಲೇ ರಾಮ ಹುಟ್ಟಿದಂಥ ಜನ್ಮಸ್ಥಳದಲ್ಲೇ ರಾಮ ಮಂದಿರ ಕಟ್ಟಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಪ್ರಜೆಗಳು ಅದಕ್ಕೆ ಭಾಗವಹಿಸಿದ್ದಾರೆ ಮತ್ತು ಅದರ ಆನಂದ ತೊಗೊಂಡಿದ್ದಾರೆ. ಆದಷ್ಟು ಏನಾಗುತ್ತೆ ಅಂದ್ರೆ 5 to 10% ವೋಟ್ ಬೇಕಾದ್ರೆ ಚೇಂಜ್ ಆಗ್ಬೋದು ರಾಮ ಮಂದಿರದಿಂದ BJPಗೆ. ಓಕೆ. ಎಷ್ಟು ಬರ್ಬೋದು ಸರ್ ನಿಮ್ಮ ಪ್ರಕಾರ ಅಂಕೆಯಲ್ಲಿ? ಒಂದು 360 ಇಂದ 400 ಬರ್ಬೋದು ಸೀಟು ಎಂಡಿಗೆ. ಕರ್ನಾಟಕದಲ್ಲಿ ಕನ್ನಡ 25 ಇಂದ 26 ಬರ್ಬೋದು. ಮತ್ತೊಮ್ಮೆ ಮೋದಿ ಬರಬೇಕು ಅಂತ ನಿಮ್ಮ ಆಶೆ? ಖಂಡಿತ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ಸ್. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ಯಾವ ಕ್ಷೇತ್ರದಲ್ಲಿದ್ದೀರಾ? ನನ್ನ ಹೆಸರು ನಾಗರಾಜ್ ಅಂತ, ಬೆಂಗಳೂರು ಉತ್ತರ. ಈ ಸತಿ ಯಾರು ಬರ್ಬೋದು ಸರ್? ಇಬ್ಬರು ಹೊಸಬ್ರೆ ಇದಕ್ಕೆ. ಮೋಸ್ಟ್ಲಿ ಶೋಭಕ್ ಅವ್ರು ಬರ್ಬೋದು ಅಂದ್ಕೊಂಡಿದ್ವಿ. ನಾವೆಲ್ಲ ಶೋಭಕ್ ಹಿಂಗೆ ಸಪೋರ್ಟು. ಹಿಂದೆ ಸದಾನಂದ ಗೌಡ್ರು ಇದ್ದರು, ಅವ್ರು ಏನು ಮಾಡಿದ್ದಾರೆ? ಸದಾನಂದ ಗೌಡ್ರು ಅವರು ಏನು ಜನಗಳಿಗೆ ಏನು ತಲುಪಿಸ್ಲಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಸ್ಕೀಮ್ಸ್ ಬಂತೋ ಜನಗಳ ಹತ್ರ ಅದು ಜನಗಳಿಗೆ ರೀಚ್ ಆಗಲಿಲ್ಲ ಅನಿಸ್ತದೆ. ಅದಕ್ಕೆ ಮೋಸ್ಟ್ಲಿ ಅವರು ಇದು ಮಾಡಿದ್ದಾರೆ ಇವಾಗ ಅಂತ ಅನಿಸ್ತದೆ. ಇವರು ಶೋಭಾ ಕರಂದ್ರಾಜ್ ಅವರು ಅಲ್ಲಿಂದ ಬಾಯ್ಕಾಟಾಗಿ ಬಂದಿದ್ದಾರೆ, ಆದರೆ ಅದು ಕಾರಣ ಏನಾನ ವೀಕ್ನೆಸ್ ಆಗುತ್ತಾ? ಅದು ಒಳಗಡೆ ರಾಜಕೀಯ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಕ್ಷೇತ್ರ ಚೇಂಜ್ ಮಾಡೋದು ಒಳ್ಳೇದಲ್ವಾ? ಒಂದೊಂದ್ಸಲಿ ಎಲ್ಲ ಒಂದೇ ಇದರಲ್ಲಿದ್ದರೆ ಒಬ್ಬರೇ ಇದಾಗಿರ್ತಾರೆ, ಡಾಮಿನೇಟ್ ಆಗಿರ್ತಾರೆ. ಚೇಂಜ್ ಮಾಡಿದ್ರೆ ಅದೊಂದು ಒಳ್ಳೇದು ಅಂದ್ಕೊಂಡಿದ್ದೀನಿ ನಾನು. ಬಂದಿರೋದು ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಬಂದಿರೋದು ತುಂಬ ಒಳ್ಳೇದು ಅಂದ್ಕೊಂಡಿದ್ದೀನಿ ನಾನು. ಮೋದಿಯವರು 2 ಸತಿ ಬಂದಿದ್ದಾರೆ, ಮತ್ತೊಮ್ಮೆ ಅವರೇ ಬರಬೇಕು ಅಂತ. ದೇಶ ಸುಭದ್ರವಾಗಿರಬೇಕು ಅಂದರೆ ಮೋದಿನೇ ಬರಬೇಕು. ಏಕೆಂದರೆ ನಾವು ಇಂಡಿಯಾದಲ್ಲಿ ಎಷ್ಟು ಮೋದಿಗೆ ಸಪೋರ್ಟ್ ಮಾಡ್ತೀವೋ ಪ್ರಪಂಚದಲ್ಲಿ ಎಲ್ಲ ಕಂಟ್ರಿಯವರು ಮೋದಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇವನ್ ಪಾಕಿಸ್ತಾನದಲ್ಲಿಯೂ ಆಲ್ಮೋಸ್ಟ್ ಮೋದಿ ಅಂತ ಇದ್ದಾರೆ ಇವಾಗ. ಅಂದರೆ ಸುಭದ್ರವಾಗಿರಬೇಕು ಅಂದರೆ ಮೋದಿನೇ ಬರಬೇಕು. ಹಿಂದೆ ಅವ್ರು ಮಾಡಿರೋಂಥದ್ದು ಯಾವುದು ಇಷ್ಟ ಆಗಿದೆ? ಯಾವ ಕೆಲಸ ನಿಮಗೆ? ಯಾವ ಒಂದಲ್ಲ ಅವ್ರು ಮಾಡಿರೋದು, ಸುಮಾರು ಕೆಲಸಗಳು ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ರು. ಮತ್ತು ದೇಶಕ್ಕೆ ಜನಗಳಿಗೆ, ಬಡ ಜನಗಳಿಗೆ, ರೈತರಿಗೆ ಅವ್ರಿಗೆ ಏನೇನು ಸ್ಕೀಮ್ ಕೊಡಬೇಕೆಲ್ಲ ಕೊಟ್ಟಿದ್ದಾರೆ. ಅದರಿಂದ ಮೋದಿನೇ ಬರಬೇಕು ಅಂತ. ಮತ್ತೊಮ್ಮೆ ಅವರೇ ಬಂದರೆ ಮತ್ತೆ ಇನ್ನೂ ಏನೇನು ಮಾಡಬೇಕು ನಿಮ್ಮ ಅಭಿಪ್ರಾಯ? ನಾನು ಹೇಳೋದು ಫ್ರೀ ಅಂತ ಯಾವುದೂ ಕೊಡಬಾರ್ದು ಜನಗಳಿಗೆ. ಈ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿ, ಅಂದರೆ ವಾಟರು, ರೈತರಿಗೆ ನೀರು, ಕರೆಂಟು, ರೋಡು, ಇದು 3 ಕೊಟ್ಟರೆ ದೇಶ ಅದೇ ಉದ್ಧಾರ ಆಗುತ್ತೆ. ನಾವು ಯಾರೂ ಉದ್ಧಾರ ಮಾಡಬೇಕಾಗಿಲ್ಲ. ನಾವು ರಾಜಕೀಯದವರಾಗಲಿ ನಾವಾಗಲಿ ಯಾರೂ ಉದ್ಧಾರ, ಅದಕ್ಕೆ ಆ ಇನ್ಫ್ರಾಸ್ಟ್ರಕ್ಚರ್ ಏನು ರೆಡಿ ಮಾಡಿಕೊಟ್ರೆ ಅವರೇ ರೆಡಿ ಆಗ್ತಾರೆ. ಈಗ ರೈತರಿಗೆ ಯಾರೂ ನಮಗೆ ಫ್ರೀ ಕೊಡಿ ಅಂತ ರೈತರು ಯಾರೂ ಕೇಳ್ತಾಯಿಲ್ಲ. ಅವ್ರಿಗೆ ಸಫಿಷಿಯೆಂಟ್ ನೀರು, ಸಫಿಷಿಯೆಂಟ್ ಪವರು, ಅದಕ್ಕೆ ತಕ್ಕಂಥ ರೋಡ್ಗಳು ಕೊಟ್ಟರೆ ಅವರೇ ಆಟೋಮೆಟಿಕ್ ಅವರು ದುಡ್ಕೊಂಡು ಇದಾಗ್ತಾರೆ, ಅವರು ಡೆವಲಪ್ ಆಗ್ತಾರೆ ಅವರು. ಇದು ಇವಾಗ ಮೋದಿ ಬಂದಮೇಲೆ ಅವರು ಸೋಲಾರ್ದು ಇದೆಲ್ಲ ಇವಾಗ ಕಾಂಗ್ರೆಸ್ ಅವ್ರು ಬಿಟ್ಟಿರೋದು ಫ್ರೀ ಬಿಲ್ ಅಂತ ಬಿಟ್ಟಿದ್ದಾರೆ, ಆದರೆ ಅದು ಯಾವುದು 0 ಕೆಲವ್ರಿಗೆ ಆಗ್ತಿಲ್ಲ. ಆ ಯೂನಿಟ್ಸ್ ಎಲ್ಲ ವೇರಿಯೇಷನ್ ಆಗ್ತಿದೆ, ಅದು ಕರೆಕ್ಟಾಗಿ ಅವರು ಗ್ಯಾರಂಟಿಯಾಗಿ ಬಿಟ್ಟಿಲ್ಲ. ಯಾವುದು ನೀವು ಹೇಳ್ತಿರೋದು? ಇಲ್ಲಿ ಕರ್ನಾಟಕ ಸ್ಟೇಟ್ ಇದು ಯಾವುದು ರೀಚ್ ಇಲ್ಲ, ಸ್ವಲ್ಪ ಜನಕ್ಕೆ ರೀಚ್ ಆಗಿದೆ, ರೀಚ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ರೀಚ್ ಆಗಿದೆ. ಬಟ್ ಯಾರಿಗೂ ಯಾವುದೂ ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಅದಕ್ಕೆ ಒಂದು ವ್ಯಾಲ್ಯೂ ಇರೋಲ್ಲ, ಯಾವುದಕ್ಕೂ ವ್ಯಾಲ್ಯೂ ಇರೋಲ್ಲ. ಏನೇ ಒಂದು ಇದು ಮಾಡಿದ್ರೂ ಅದಕ್ಕೊಂದು ಇದಿರಬೇಕು. ಫ್ರೀ ಕೊಡಬೇಕಾಗಿರೋದು ಹೆಲ್ತ್ ಕೊಡಲಿ, ಆರೋಗ್ಯದ ಬಗ್ಗೆ ಕೊಡಲಿ, ಬಡವರು ಅಂದರೆ ಈ ವಯಸ್ಸಾದವರಿಗೆ ಹೆಲ್ತ್ ಅವ್ರಿಗೆ ಕೊಡಲಿ, ಅದು ಕೊಡೋಣ. ಹುಡುಗರಿಗೆ ಎಜುಕೇಷನ್ ಫ್ರೀ ಕೊಡಲಿ, ಬಡ ಮಕ್ಕಳಿಗೆ ಅವರು ಪರ್ಸೆಂಟೇಜ್ ನೋಡೋ ಅವ್ರಿಗೆ ಎಜುಕೇಷನ್ ಫ್ರೀ ಕೊಡಲಿ. ಅದು ಬಿಟ್ಬಿಟ್ಟು ನನಗೂ ಫ್ರೀ ಇದೆ, ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತಂದರೆ ಏನಂತ ಅರ್ಥ ಇದೆ?
ಅಲ್ವಾ? ಯಾರ್ದು ದುಡ್ಡು? ನಮ್ಮದೇ ಅಲ್ವಾ ಟ್ಯಾಕ್ಸ್ ದುಡ್ಡು. ಅವ್ರ ಮನೆಯಿಂದ ಯಾರೂ ದುಡ್ಡು ತಂದು ಕೊಡ್ತಾಯಿಲ್ಲ. ಏನು ನಾವು ಟ್ಯಾಕ್ಸ್ ಕಟ್ಟೋದ್ರಿಂದಲೇ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ಮತ್ತು ಅದು ಇವಾಗ ಫ್ರೀ ಏನು ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆಯಿಂದ ರೈಸ್ ಮಾಡ್ಕೊಂಬಂದಿದ್ದಾರೆ. ರಿಜಿಸ್ಟ್ರೇಷನ್ ಫೀಸ್ ಆಗಲಿ, ಅಗ್ರಿಮೆಂಟ್ಸ್ ಆಗಲಿ, ಎಲ್ಲ ಪ್ರತಿಯೊಂದು ಲಿಕ್ಕರ್ಸ್ ಆಗಲಿ ಎಲ್ಲ ರೈಸ್ ಮಾಡಿ ಯಾರು ದುಡ್ಡು ಅದು? ನಮ್ಮ ದುಡ್ಡು ನಾವೇ ತಾನೇ ಕೊಡೋದು ದುಡ್ಡು. ಅದು ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಏನು ಅವ್ರ ಮನೆಯಿಂದ ಯಾರು ಏನು ತಂದು ಕೊಡ್ತಾ ಇಲ್ವಲ್ಲ? ಅದರಿಂದ ಈ ಫ್ರೀ ಕೊಡೋದೆಲ್ಲ ಸ್ಟಾಪ್ ಮಾಡಬೇಕು ಅಂತ ನನಗೆ. ಇವಾಗ ಕಾಂಗ್ರೆಸ್ ಅವರು ಮನೇಲಿರೋ ಲೇಡೀಸ್ಗೆ 2,000 ದುಡ್ಡು ಮತ್ತು ಫ್ರೀ ಬಸ್ಸು, ಅವರು ಲೇಡೀಸ್ನ ಏನೇನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ? ನಿಜವಾಗೂ ಅದು ಲೇಡೀಸಿಗೆ ಟಾರ್ಗೆಟ್. ಲೇಡೀಸ್ ಓಟ್ ಹಾಕ್ಲಿ ಅಂತಲೇ ಅವ್ರು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನೋಡಿ, ಇವಾಗ ಲೇಡೀಸಿಗೆ ಫ್ರೀ ಕೊಟ್ಟಿರೋದ್ರಿಂದ ಬಸ್ ಫುಲ್ ಆಗ್ತಾಯಿದೆ. ಹುಡುಗರು ಸ್ಟೂಡೆಂಟ್ಸ್ ಟೈಮಿಗೆ ಸರಿಯಾಗಿ ಕಾಲೇಜಿಗಾಗಲಿ, ಎಕ್ಸಾಮ್ ಬರೆಯೋಕ್ಕಾಗಲಿ, ಹೆಣ್ಮಕ್ಳಾಗಲಿ, ಗಂಡ್ಮಕ್ಳು, ಹುಡುಗರಾಗಲಿ, ಸ್ಟೂಡೆಂಟ್ಸ್ ಯಾರು ಹೋಗೋಕ್ಕೆ ಟೈಮಿಗೆ ಸರಿಯಾಗಿ ಆಗ್ತಾಯಿಲ್ಲ. ಇಲ್ಲಿ ನಮ್ಮದು ಬೆಂಗಳೂರು ಬಿಡಿ, ಬಸ್ಗಳಿದ್ದಾವೆ. ಇಲ್ಲಿ ನಾರ್ತ್ ಕರ್ನಾಟಕ ಆ ಕಡೆ ಎಲ್ಲ ಹೋದರೆ ಎಲ್ಲೋ 1 ಅವರ್ಗೆ ಹಾಫ್ ಆನ್ ಅವರು, ಮುಕ್ಕಾಲು ಅವ್ರಿಗೆ ಒಂದು ಬಸ್ ಬರುತ್ತೆ. ಪಾಪ ಅವ್ರು ಹಿಂಗೆ ಹೋಗ್ಬೇಕು ಸ್ಟೂಡೆಂಟ್ಸು. ಫುಲ್ ಇದ್ದರೆ ಎಲ್ಲ ಅವರು ಎಲ್ಲಿ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಹೋಗ್ಬೇಕಾ? ಏನು ಫುಲ್ ಇದ್ದರೆ ಬಸ್ಗಳು ಒಂದ್ಸಲ ನಿಲ್ಲಿಸಲ್ಲ, ಸ್ಟೇಷನ್ ಫುಲ್ ಇದೆ ಅಂತ ಹೋಗ್ಬಿಡ್ತಾರೆ. ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಮಕ್ಕಳಿಗೆ ಫ್ರೀ ಕೊಡಲಿ, ಸ್ಟೂಡೆಂಟ್ಸಿಗೆ ಫ್ರೀ ಕೊಡಲಿ. ಅದು ಬಿಟ್ಬಿಟ್ಟು ಎಲ್ಲರಿಗೂ ಫ್ರೀ ಕೊಟ್ಟರೆ ಅದು ಒಳ್ಳೆಯದಲ್ಲ ಅಂತ. ಮತ್ತು ಯುವ ನಿಧಿಗೆ ದುಡ್ಡು ಕೊಡ್ತಿದ್ದಾರೆ ಅಂದರೆ ಅವ್ರೇನು ಅವ್ರು ದುಡಿಬಾರ್ದು ಅಂತನಾ, ಅಥವಾ ದುಡ್ಡು ಬರುತ್ತೆ ನೀವು ಆರಾಮಾಗಿ ಮನೇಲಿರಿ ಅಂತನಾ? ಅಲ್ಲ, ಯುವ ನಿಧಿಗೆ ಅಂದರೆ ಇಲ್ಲೂ ಇದೆ, ಬೇರೆ ಕಡೆಯೂ ಬೇರೆ ದೇಶದಲ್ಲೂ ಇದೆ ಯುವ ನಿಧಿಗೆ ಅಂತಂದು ಕೊಡ್ತಾರೆ. ಕೊಡಬಾರ್ದು ಅಂತ. ಅದು ಟೆಂಪ್ರವರಿ ಅಷ್ಟೇ, ಆ ಟೈಮ್ ಬೀಯಿಂಗ್. ಇವಾಗ ಟೈಮ್ ಬೀಯಿಂಗ್ ಕೊಡ್ತಾರೆ. ಅದು ಟೈಮ್ ಬೀಯಿಂಗ್ ಆದಮೇಲೆ ಅವ್ರು ಕೆಲಸ ಹುಡ್ಕೋಬೇಕು. ಅದು ಕೆಲಸ ತೊಗೊಂಡು ಕೆಲಸ ಮಾಡ್ಕೊಂಡು ಇರ್ಬೋದು. ಬಟ್ ಅದು ಒಂದು ತುಂಬ ಇದು ಅಲ್ಲ. ಓಕೆ, ಮಾಡ್ಬೋದು. ಒಂದು ಟೈಮ್ ಒಂದು ಪೀರಿಯಡ್ ಕೊಡ್ಬೋದು. ಇಷ್ಟು ಮಂತು ಇಲ್ಲ ಪೀರಿಯಡ್, ಒಂದು ಪೀರಿಯಡ್ ಫಿಕ್ಸ್ ಮಾಡಬೇಕು. ಆ ಟೈಮಲ್ಲಿ ನೀವು ನೆಕ್ಸ್ಟು ಕೆಲಸ ಹುಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಅಲ್ಲಿ ತನಕ ಟಾರ್ಗೆಟ್ ಮಾಡಿ ಅಲ್ಲಿ ಮುಗಿಸ್ಬೇಕು. ಅಲ್ಲಿಗೆ ಲೈಫ್ ಲಾಂಗ್ ಕೊಡೋಕ್ಕಾಗಲ್ಲ. ಅದು ಲೈಫ್ ಲಾಂಗ್ ಕೊಡಬಾರ್ದು. ಯಾಕೆಂದರೆ ಅವರು ಅನ್ಎಂಪ್ಲಾಯ್ ಆಗೇ ಇರ್ತಾರೆ ಅವರು. ಅದರಿಂದ ಅವರು ಅದನ್ನು ಒಂದು ಲಿಮಿಟ್ ಫಿಕ್ಸ್ ಮಾಡಬೇಕು. ಒಂದು ಪೀರಿಯಡ್ ಫಿಕ್ಸ್ ಮಾಡಿ, ಇವಾಗ ಡಿಗ್ರಿ ಆಗಿರುತ್ತೆ 1 ಇಯರ್ ಎಲ್ಲ 6 ಮಂತ್ಸ್, ಅಷ್ಟರೊಳಗೆ ನೀವು ಕೆಲಸ ಹುಡ್ಕೊಳ್ಳಿ ಅಂತ ಅವ್ರಿಗೆ ಇದು ಮಾಡಬೇಕು. ಇವಾಗ 5 ವರ್ಷ ಗೌರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು 5 ವರ್ಷನೂ ಫ್ರೀ ಕೊಟ್ಟರೆ ಮತ್ತು ಇನ್ನು 5 ವರ್ಷ ಬಂದರೆ ಅವ್ರಿಗೆ ಇನ್ನೂ 5 ವರ್ಷನೂ ಫ್ರೀ ಕೊಡ್ತೀರಾ? ಅವ್ರೇನು ಕೆಲಸ ಮಾಡೋದು ಬೇಡವಾ? ಅದಕ್ಕೋಸ್ಕರ ಒಂದು ಟೈಮ್ ಫಿಕ್ಸ್ ಮಾಡಲಿ ಅಂತ. JDS ಮತ್ತು BJP ಮೈತ್ರಿ ಆಗಿದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯದು ಅನಿಸ್ತದೆ. JDS ಇದು ಮೈತ್ರಿ ಆಗಿರೋದ್ರಿಂದ ಒಳ್ಳೆಯದು. ಕರ್ನಾಟಕದಲ್ಲಿ ಇನ್ನೂ ಒಂದು 2-3 ಸೀಟ್ ಎಕ್ಸ್ಟ್ರಾ ಬರ್ಬೋದು ಅಂದ್ಕೊಂಡಿದ್ದೀವಿ ನಮ್ಮ ಪ್ರಕಾರ. ಮತ್ತು ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫ್ಯಾಮಿಲಿ ಪೊಲಿಟಿಕ್ಸ್ ಅಂದರೆ ಇವಾಗೆಲ್ಲ ಹೊರಗಡೆಯಿಂದ ಬಂದು ಇವಾಗ ಎಲೆಕ್ಷನ್ ನಿಂತ್ಕೊಂಡು ಮಾಡೋದೆಲ್ಲ ತುಂಬ ಕಷ್ಟ ಇದೆ. ಫ್ಯಾಮಿಲಿ ಇರಬೇಕು, ಇಲ್ಲ ಅಂತಲ್ಲ. ಅದು ಅವ್ರವ್ರ ಫ್ಯಾಮಿಲಿ ಹೇಗೆ ಅಂದರೆ ಅವ್ರ ತಂದೆ ತಾತ ಯಾವ ಥರ ಬೆಳೆದು ಬಂದಿದ್ದಾರೋ ಅದಕ್ಕೂ ಓಕೆ, ಅದೇ ಇದು ಇಟ್ಕೊಂಡು ಬರಬೇಕು ಇರೋ. ಅದಕ್ಕೋಸ್ಕರ ಫ್ಯಾಮಿಲಿ ಇಲ್ಲ ಅಂತಲ್ಲ, ಇಲ್ಲಿ ಒಂದು 50% ಇರಬೇಕು. ಆದರೆ ಅಣ್ಣಾಮಲೈ ಅಂಥವ್ರು ಇನ್ಸ್ಪಿರೇಷನ್ ಆಗ್ತಾರಲ್ಲ ಯೂತ್ ಅವ್ರಿಗೆಲ್ಲ. ಅಲ್ಲ, ಅದು ಒಳ್ಳೆಯದು. ಅವ್ರು ನೋಡಿ, ಗೌರ್ಮೆಂಟ್ ಇದನ್ನು ಬಿಟ್ಬಿಟ್ಟು ಅವರು ಎಲೆಕ್ಷನ್ ನಿಂತಾರೆ. ಅದರಿಂದ ಒಂದು ದೇಶಕ್ಕೇನೋ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇರಬೇಕು. ನಾವು ಸಪೋರ್ಟ್ ಮಾಡಲೇಬೇಕು ಅವರು ಅಂತ. ಒಬ್ಬ IPS ಆಫೀಸರ್ ಆಗಿಬಿಟ್ಟು ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ದೇಶ ಅವರು ಇಂಥವ್ರ ಕೈಲಿ ದೇಶ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ ನಾವು. ದೇಶ ಸುಭದ್ರವಾಗಿರುತ್ತೆ ಅಂತ. ಮತ್ತೊಮ್ಮೆ ಮೋದಿ ಬಂದರೆ ಅವ್ರಿನ್ನ ಏನೇನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಮೋದಿ ಇವಾಗ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್. ಇವಾಗ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಅದೆಲ್ಲ ಇನ್ನೂ ನೆಕ್ಸ್ಟ್ ಮುಂದೆ ಫ್ಯೂಚರು ಇನ್ಫ್ರಾಸ್ಟ್ರಕ್ಚರ್ ಒಂದು ಕೊಡಲಿ ಸರ್. ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ರೆಡಿ ಆದರೆ ಬುಲೆಟ್ ಟ್ರೈನ್ಸ್ ಆಗಲಿ, ಈ ಬೇರೆ ಇದು ಆಗಲಿ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಎಜುಕೇಷನ್ನು, ರೈತರಿಗೂ ಅವ್ರು ಏನು ಮಾಡಬೇಕು ಮಾಡ್ತಾಯಿದ್ದಾರೆ. ಇನ್ನೂ ಆಸೆ ಇದೆ, ಇನ್ನೇನು ಮಾಡ್ತಾರೆ ಅಂತ. ಅವ್ರಿಗೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಒಬ್ಬ ಪ್ರಧಾನಿಯಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಮತ್ತೊಮ್ಮೆ ಮೋದಿ ಅವರು ಬಂದರೆ ಕರಪ್ಷನ್ ಫ್ರೀ ಇಂಡಿಯಾ ಆಗುತ್ತಾ? ಕರಪ್ಷನ್ ಫ್ರೀ ಇಂಡಿಯಾ ಮಾಡೋದು ತುಂಬ ಕಷ್ಟ ಇದೆ. ಆದರೆ ಏನು ಮೇನ್ ಇದು ಕರಪ್ಷನ್ ಕಮ್ಮಿ ಮಾಡ್ಬೋದೋ ಅದು ಮಾಡ್ತಾಯಿದ್ದಾರೆ. ಇನ್ನೂ ಮಾಡಲಿ ಅಂತ ಅಷ್ಟೇ. ಝೀರೋ ಮಾಡೋಕ್ಕಂತೂ ತುಂಬ ಕಷ್ಟ ಇದೆ. ಯಾಕೆಂದರೆ ಅದು ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕಾಗಲ್ಲ. ಈ ಕೆಳಗಡೆಯಿಂದ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾಡಬೇಕು ಫಸ್ಟು. ನಾವು ಕರಪ್ಷನ್ ನಮ್ಮ ಈ ಗೌರ್ಮೆಂಟ್ P1 ಹಿಡಿದು ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಪಾಪ ಮೋದಿ ಮಾಡಲಿ ಅಂದರೆ ನಾವು ಮಾಡಲಿಲ್ಲ ಅಂದರೆ ಮೋದಿ ಎಲ್ಲಿಂದ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ಡಿಜಿಟಲ್ ಏನಾರು ಆದರೆ ಅದೆಲ್ಲ ಕ್ಲಿಯರ್ ಆಗ್ಬೋದು ಅನ್ಸುತ್ತೆ.
ಡಿಜಿಟಲ್ ಆಗಿದೆ, ಆಲ್ಮೋಸ್ಟ್ ಆಗಿದೆ, ಡಿಜಿಟಲೈಸ್ ಆಗಿದೆ, ಇಲ್ಲ ಅಂತಲ್ಲ. ಇವಾಗ ನೋಡಿ, ನಾನು ಏನೋ ಒಂದು ಗೌರ್ಮೆಂಟ್ ಆಫೀಸಿಗೆ ನಾನು ಎಲ್ಲೂ ಹೋಗಂಗಿಲ್ಲ. ನಾನು ಆನ್ಲೈನಲ್ಲಿ ನಾನು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು, ಆನ್ಲೈನಲ್ಲಿ ನಾನು ನನಗೇನು ಬೇಕೋ ಅದು ಹುಡುಕ್ಬೋದು, ತರಿಸ್ಬೋದು, ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ತರಿಸ್ಬೋದು. ಹೋಗಲೇಬೇಕು ಅಂತ ಏನಿಲ್ಲ, ಬಟ್ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಅಷ್ಟು. CA ಅದು ಇಂಪ್ಲಿಮೆಂಟ್ ಆದರೆ ಕಂಪ್ಲೀಟು ಅದು ಅದರಿಂದ ಏನಾನ ಇದಾಗುತ್ತಾ? ಒಳ್ಳೇದಾಗುತ್ತೆ, ಅದು ಆಗಬೇಕದು. CA ಆದರೆ ಒಳ್ಳೆಯದು, ದೇಶ ಒಂದು ಇದರಲ್ಲಿ ಬರುತ್ತೆ CA ಆದರೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಬೆಂಗಳೂರು ಟ್ರಾಫಿಕ್ಕು ತುಂಬ ಇದೆ. ನಾವು ಎಲ್ಲರೂ ಇಲ್ಲಿ ನೋಡಿ, ನಾವಿರೋದು ಇಲ್ಲಿ ಹೆಬ್ಬಾಳಿಂದ ಈ ಕಡೆ ಇರೋದು. ಹೆಬ್ಬಾಳು ಫ್ಲೈಓವರ್ ಹತ್ತಬೇಕು ಅಂದ್ರೆ ತುಂಬ ಕಷ್ಟ. ಆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಮಗೆ ಹೋಗ್ಲಿಕ್ಕೆ. ನಿಮಗೆ ಹೆಬ್ಬಾಳು ಫ್ಲೈಓವರ್ ಹತ್ತಲಿಕ್ಕೆ 1 ಅವರ್, ಆಲ್ಮೋಸ್ಟ್ 1 ಅವರ್ ಟೈಮ್ ತೊಗೊಂಡ್ಬಿಡುತ್ತೆ. ಸಿಟಿಗೆ ಹೋಗ್ಬೇಕು ಅಂದರೆ ನಮ್ಗೆ ಟೆನ್ಷನ್ ಆಗುತ್ತೆ. ಅದರಿಂದ ಸ್ವಲ್ಪ ಟ್ರಾಫಿಕ್ ಏನಾದರೂ ಒಂದು ಇದು ವ್ಯವಸ್ಥೆ ಮಾಡಬೇಕು. ಬೆಂಗಳೂರು ಎಲ್ಲ ಬೆಳೆದಿದೆ, ಬೆಂಗಳೂರು ಇಲ್ಲ IT BT ಎಲ್ಲ ಕಂಪ್ನೀಸ್ ಎಲ್ಲ ಬಂದಿದೆ, ಎಲ್ಲ ಇದೆ. ಬಟ್ ಟ್ರಾಫಿಕ್ ಒಂದು ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಬೆಂಗಳೂರಿಗೆ. ಆದರೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಿದೆ, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಇದಾಗ್ತಿದೆ. ಅದು ಬೆಂಗಳೂರು ಅಂದರೆ ಗಾರ್ಡನ್ ಸಿಟಿ ಆಗ್ತಿದ್ದು ಇವಾಗ ವಾಟರ್ ಟ್ಯಾಂಕ್ ಸಿಟಿ ಅಂತ ಎಲ್ಲ ಒಂದು ಇದಾಗ್ತಿದೆ. ಅಲ್ಲ, ನೀರಿನ ಸಮಸ್ಯೆ ಇದೆ, ಯಾಕೆಂದರೆ ಈ ಸಲ ಬರಗಾಲ ಸ್ಟಾರ್ಟ್ ಆಗಿದೆ, ಮಳೆ ಬಂದಿಲ್ಲ, ಅದರಿಂದ ಇದೆ. ಬಟ್ ಅದಕ್ಕೆ ತಕ್ಕಂಥ ಗೌರ್ಮೆಂಟ್ ವ್ಯವಸ್ಥೆ ಮಾಡಬೇಕು. ಕಾವೇರಿ ವಾಟರ್ದಾಗಲಿ, ಕಾವೇರಿಲಿ ಇದೆ ನೀರು, ಕಾವೇರಿ ಇದರ KRS ಡ್ಯಾಮಲ್ಲಿ ಇದೆ ನೀರು, ಅದನ್ನು ಕ್ಲೀನಾಗಿ ಸರ್ವ್ ಮಾಡಬೇಕು, ಅಪಾರ್ಟ್ಮೆಂಟ್ಗಳಿಗೆ ಕೊಡಬೇಕು. ಅಪಾರ್ಟ್ಮೆಂಟವರು ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗೆ 1 ಅವರು, ಸಾಯಂಕಾಲ 1 ಅವರ್ ನೀರು ಅವ್ರಿಗೆ ತೊಗೊಂಡ್ರೆ ಅವ್ರಿಗೆ ಏನು ಅಪಾರ್ಟ್ಮೆಂಟಲ್ಲಿ ಏನು ಸ್ಟೋರೇಜ್ ಮಾಡ್ಕೊಳ್ಳೋಕೆ ಅವ್ರಿಗೇನು ಬೇರೆ ಇರೋಲ್ಲ. ಅಟ್ಲೀಸ್ಟ್ ಮನೆಗಳಾದರೆ ಅಟ್ಲೀಸ್ಟ್ ಒಂದು ಏನೋ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ, ಸಂಪು ಅದು ಇದು. ಪಾಪ ಅಪಾರ್ಟ್ಮೆಂಟಲ್ಲಿ 1 ಅವರ್ ಬಿಟ್ಟರೆ ನೀರು ತುಂಬ ಕಷ್ಟ ಆಗ್ತಿದೆ. ಅದೊಂದು ಸ್ವಲ್ಪ ಗೌರ್ಮೆಂಟು ಸ್ವಲ್ಪ ಅದನ್ನು ಮುತುವರ್ಜಿ ತೊಗೊಂಡು ಅದು ಬಗೆಹರಿಸ್ಬೇಕು. ಇಲ್ಲ, ಜನಸಂಖ್ಯೆ ಜಾಸ್ತಿ ಬೆಂಗಳೂರು ಬರ್ತಿದ್ದಾರೆ ಅಂತ ಈ ಸಮಸ್ಯೆನಾ ಅಥವಾ ಯಾವ ಥರ? ಇಲ್ಲ, ಇಷ್ಟು ದಿನ ಇರಲಿಲ್ವಲ್ಲ, ಈ ಮಳೆ ಬಂದಿಲ್ಲ ಅನ್ನೋದಕ್ಕೋಸ್ಕರನೇ ಇದು ಪ್ರಾಬ್ಲಮ್ ಆಗಿರೋದು. ಬಿಟ್ಟರೆ ಅಂಥ ಪ್ರಾಬ್ಲಮ್ ಇರಲಿಲ್ಲ ಬೆಂಗಳೂರು. ನೀರಿನ ಸಮಸ್ಯೆ ಇದು ಅಂಡರ್ ವಾಟ್ರು ಸ್ವಲ್ಪ ಡೌನ್ ಆಗಿದೆ. ಅದನ್ನು ಸ್ವಲ್ಪ ಏನು ಮಾಡಬೇಕು, ಅದು ಕೆರೆಗಳು ಅದು ಎಲ್ಲ ಸ್ವಲ್ಪ ನೀರು ತುಂಬಿಸಿದ್ರೆ ಓಕೆ, ಮತ್ತು ನೀರು ಇದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಮತ್ತೊಮ್ಮೆ BJP ಅಂತ ಅಂದ್ಕೊಂಡಿದ್ದೀರಾ? ರಾಮ ಮಂದಿರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಹಿಂದೂಗಳಿಗೊಂದು ದೇವರು ರಾಮ. ನಾವು ಏನೇ ಮಾಡಿದ್ರೆ, ನಾವು ಏನೇ ಒಂದು ಏನಾರು ಒಂಚೂರು ಹೆಚ್ಚು ಕಮ್ಮಿ ಅಯ್ಯೋ ರಾಮ ಅಂತೀವಿ. ನಾವು ಏನೇ ಇಡುವುದ್ರೆ ಇಲ್ಲ ಏನೋ ಒಂದಾದರೆ ಅಮ್ಮ ಅಂತೀವಿ, ಇಲ್ಲ ರಾಮ ಅಂತೀವಿ. ಆ ದೇವ್ರನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿರೋದು ತುಂಬ ಇದಾಯಿತು ನಮಗೆ, ತುಂಬ ಒಳ್ಳೆಯದಾಗಿದೆ ನಮಗೆ. ಇಷ್ಟು ವರ್ಷದಿಂದ ನಮ್ಮ ದೇಶದ ಹಿಂದೂ ದೇಶದಲ್ಲಿ ಹಿಂದೂ ದೇವ್ರನ್ನ ನಾವು ಪ್ರತಿಷ್ಠಾಪನೆ ಮಾಡೋಕ್ಕೆ ಇಷ್ಟು ವರ್ಷ ಆಯ್ತಲ್ವಾ. ಅದು ಮೋದಿಜಿ ಬಂದಮೇಲೆ ಆಯ್ತಲ್ವಾ. ಆ ಮೋದಿಜಿ ಅವರು ಆಮೇಲೆ RSS ಅವರು ಕಷ್ಟಪಟ್ಟಿದ್ದಕ್ಕೆ ಅದು ಆಗಿರೋದು. ಅದರಿಂದ ನಮಗೆ ಅವ್ರದ್ದು ಒಂದು ಸ್ವಲ್ಪ ಅವ್ರ ಕಡೆ ಇದೆ. ಮತ್ತೊಮ್ಮೆ ಮೋದಿನೇ ನಿರೀಕ್ಷೆ. ಎಸ್. ಎಷ್ಟು ಬರ್ಬೋದು ಸರ್ ನಿಮ್ಮ ಸಂಖ್ಯೆ ಪ್ರಕಾರ? 380 to 400 ಇದೆ. 380 to 400 ಬರ್ಬೋದು ಅಂದ್ಕೊಂಡಿದ್ದೀನಿ. ಸ್ಟೇಟಲ್ಲಿ 22 ಪ್ಲಸ್ ಒಂದು ಇವರು JDS ಅಲಯನ್ಸ್ ಸೇರಿದ್ರೆ 25-26 ಅಂತ ಇದೆ. ಕಾಂಗ್ರೆಸ್ ಗ್ಯಾರಂಟಿನೆಲ್ಲ ಅದು ಸಮ ಮಾಡುತ್ತೆ ಅಂತ ಏನು ಗೊತ್ತಾಗಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಬಿಟ್ಟಿದ್ದಾರಲ್ಲ, ಅದೆಲ್ಲ ಸಮ ಆಗಿ ಮುಂದೆ ಬರ್ತಾರೆ. ಅಲ್ಲ, ಈ ಗ್ಯಾರಂಟಿಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬೇಜಾರಾಗ್ಬಿಟ್ಟಿದ್ದಾರೆ ಸರ್. ಗ್ಯಾರಂಟೀಸು ಏನಿಲ್ಲ, ಗಂಡನ ಹತ್ರ ತೊಗೊಂಡು ಹೆಂಡ್ತಿ ಕೊಡ್ತಾಯಿದ್ದಾರೆ ದುಡ್ಡು ಅಷ್ಟೇ. ಅವ್ರೇನು ಕೈಯಿಂದ ಏನು ತಂದು ಕೊಟ್ಟಿಲ್ಲ. ನಮ್ಮ ದುಡ್ಡು ತೊಗೊಂಡೋಗಿ ಅವ್ರಿಗೆ ಕೊಡ್ತಾಯಿದ್ದಾರೆ. ಅದರಿಂದ ಎಲ್ಲರೂ ಬೇಜಾರಾಗಿದ್ದಾರೆ. ನಿಮ್ಗೆ ಯಾವುದು ತಲುಪಿಲ್ವಾ ಗ್ಯಾರಂಟಿ? ನಮಗೆ ಯಾವುದು ಸೇರಿಲ್ಲ, ಯಾವುದು ಬಂದಿಲ್ಲ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ ಅಮ್ಮ, ನಿಮ್ಮ ಹೆಸರು, ಯಾವ ಕ್ಷೇತ್ರದಲ್ಲಿದ್ದೀರಾ? ನಾನು ವಸುಧಾ ಶ್ರೀನಿವಾಸ್ ಅಂತ, ಬ್ಯಾಟರಾಯನಪುರ ನಗರ, ಇಲ್ಲಿಂದ ಅಸೆಂಬ್ಲಿ. ಬೆಂಗಳೂರು ನಾರ್ತಲ್ಲಿ ಈ ಸತಿ ಯಾರು ಬರ್ಬೋದಂತ ನಿಮ್ಮ ನಿರೀಕ್ಷೆ? ನಮಗೆ ನಿರೀಕ್ಷೆ ಏನು ಬಂತು, ಬರಲೇಬೇಕು, ನಾವು BJPನೇ ಬರಬೇಕು ಅಂತ ನಮ್ಮ ಆಸೆ. ಹಿಂದೆ ಸದಾನಂದ ಗೌಡ್ರು ಇದ್ದರು, ಅವ್ರು ಏನೇನು ಮಾಡಿದ್ದಾರೆ ನಿಮ್ಮ ಪ್ರಕಾರ? ಹಂಗೆ ನೋಡಿದ್ರೆ ಸದಾನಂದ ಗೌಡ್ರನ್ನ ನಾವು ಇನ್ನೂ ನೋಡೇ ಇಲ್ಲ ಅಂತ ಹೇಳಬೇಕು. ಬಟ್ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಸಲ ಇದು ನಮ್ಮ ಕ್ಯಾಂಡಿಡೇಟ್ ಏನಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಹೀಗೆ ನಮ್ಮ ಏರಿಯಾಗೂ ಬಂದು ಮಾತಾಡಿದ್ದಾರೆ ಜನರ ಜೊತೆ ಎಲ್ಲ. ಅವರು ತುಂಬಾ ಇದು ಒಡನಾಟ ಇದೆ. ಸೊ ನಮ್ಗೆ ಅವ್ರ ಬಗ್ಗೆ ತುಂಬ ನಂಬಿಕೆ ಇದೆ. ಅವರು ಗೆದ್ದು ಬರ್ತಾರೆ ಅಂತ. ಹಾಗೆ ಅವರು ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ನಂಬಿದ್ದೀವಿ. ಕಾಂಗ್ರೆಸ್ ಅವರು ಫ್ರೀ ಬೀಸ್ ಬಿಟ್ಟಿದ್ದಾರಲ್ಲ, ಅದರಿಂದ ಏನೇನು ಅವ್ರಿಗೆ ಇದಾಗುತ್ತಾ ಅಥವಾ ಇಂಪ್ಯಾಕ್ಟ್ ಆಗುತ್ತಾ?
ನೋಡಿ, ಕಾಂಗ್ರೆಸ್ನವ್ರದ್ದು ಫ್ರೀ ಬೀಗಳು ಫಸ್ಟ್ ಆಫ್ ಆಲ್ ನಮ್ಮ ಸಿಟಿನಲ್ಲಿ ಏನೂ ಯೂಸ್ ಆಗಲ್ಲ. ಅದು ಏನು ಅಬ್ಬಬ್ಬ ಅಂತಂದ್ರೆ ಒಂದು ಬಸ್ಸದೊಂದು ಇರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಆ ಬಸ್ಸದು ಏನು ಹೆಣ್ಮಕ್ಳಿಗೆ ಫ್ರೀ ಅಂತ ಹೇಳ್ತಾರೆ, ಒಂದಕ್ಕೆ 2 ಟಿಕೆಟ್ ರೇಟ್ ಮಾಡಿದ್ದಾರೆ. ನಮ್ಮ ಮನೆಯವ್ರ ಕೈಯಲ್ಲಿ ಕಿತ್ಕೊಂಡು ನಮ್ಗೆ ಕೊಟ್ಟಂಗೆ ಆಯಿತು ಅಷ್ಟೇ ಅದು ಅಲ್ವಾ. ಸೊ ಅದರಿಂದ ಏನು ಅಂತಂದರೆ ಸರ್ಕಾರದ ಮೇಲೆ ಸಾಲದ ಹೊರೆಗಳೇ ಜಾಸ್ತಿ ಆಗ್ತಾಯಿದೆ. ಯಾವುದೇ ಒಂದು ಅದರಿಂದ ಬೆನಿಫಿಟ್ಸ್ ಅಂತ ಏನು ಅಂತ ಅನ್ನಿಸ್ತಾ ಇಲ್ಲ ನನಗೆ ಯಾವುದೂ. ಆದರೆ ಜನರು ಎಲ್ಲ ಅದು ಗ್ಯಾರಂಟಿ ನೋಡಿ ಈ ಸತಿ ಸ್ಟೇಟಲ್ಲಿ ಕಾಂಗ್ರೆಸ್ ತಂದಿದ್ದಾರಲ್ಲ, ಆದರೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಬಿ ಜೆ ಪಿಗೆ? ಸ್ಟೇಟಲ್ಲಿ ಬರೋದಕ್ಕೂ ಸೆಂಟ್ರಲ್ ಬರೋದಕ್ಕೂ ಡಿಫ್ರೆನ್ಸ್ ಇದೆ. ಸ್ಟೇಟ್ ಅಂತ ಅಂದರೆ ಅಲ್ಲಲ್ಲಿಂದು ಲೋಕಲ್ ಜನಕ್ಕೆ ಬೆನಿಫಿಟ್ಸ್. ನಾವು ಸೆಂಟ್ರಲಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ನಮ್ಮ ದೇಶ ಹೇಗೆ ಇರಬೇಕು ಅಂತ. ಇವಾಗ ಮುಂದೆ ನಾವು ಮೋದಿಜಿನೇ ಬರಬೇಕು ಅಂತಲೇ ನಾವು ಹೇಳೋದು. ಅವ್ರು ಬಂದರೆ ಇವಾಗ ನಮ್ಮ ದೇಶದ ಸುರಕ್ಷತೆ ಬಗ್ಗೆ ನಾವು ಮಾತಾಡೋದಾದರೆ ಎಲ್ಲ ಕಡೆನೂ ನೀವೇ ನೋಡಿರ್ಬೋದು, ನಮ್ಮ ಗಡಿಗಳಲ್ಲೆಲ್ಲ ಎಷ್ಟು ಒಳ್ಳೆ ಇವಾಗ ಸುರಕ್ಷತೆ ಇದೆ ಅಂತ ಅಂದರೆ, ಮೊದಲೆಲ್ಲ ಮಾತೆತ್ತಿದ್ರೆ ಎಲ್ಲೋ ಅಲ್ಲೊಂದು ಕಡೆ ಬಾಂಬ್ ಹಾಕಿದ್ರು, ಇಲ್ಲಿ ಬಾಂಬ್ ಹಾಕಿದ್ರು, ಅಷ್ಟು ಜನ ಸತ್ರು, ಇದು ಅಂತಲೇ ಬರ್ತದೆ. ಈ ಕಳೆದ 5 ವರ್ಷದಲ್ಲಿ ನಾವು ನೋಡಬೇಕಾದ್ರೆ ಆ ಥರದ್ದು ಇನ್ಸಿಡೆಂಟ್ಸೇ ಇಲ್ಲ ಅಂತ ಹೇಳಬೇಕು. ಎಲ್ಲೋ ಬೆರಳೆಣಿಕೆನಲ್ಲಿ 1-2 ಇದ್ದರೆ ಅದೇನೋದು ಅಷ್ಟೇ. ಅದು ಬಿಟ್ಟರೆ ಮೊದಲಿಂದು ಹಿಂದಿನ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ, ಹಿಂದಿನ ಸರ್ಕಾರದಲ್ಲಿದ್ದಾಗ ನಮ್ಮ ಸೈನಿಕರಿಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಸಿಗ್ತಾ ಇರಲಿಲ್ಲ, ಮದ್ದುಗುಂಡುಗಳು ಸಿಗ್ತಾ ಇರಲಿಲ್ಲ. ಮತ್ತು ಪ್ರತಿಯೊಂದು ಡಿಸಿಷನ್ಗೂ ಅವರು ಇವಾಗ ಆ ಕಡೆಯಿಂದ ಬಾರ್ಡ್ರ್ ಆ ಕಡೆಯಿಂದ ಒಂದು ಫೈರಿಂಗ್ ಆಯಿತು ಅಂತಂದರೆ ಈ ಕಡೆಯಿಂದ ಇವರು ಫೈರಿಂಗ್ ಮಾಡೋಂಗೆ ಇರ್ತಾ ಇರಲಿಲ್ಲ. ಅದಕ್ಕೆ ಮೊದಲು ಅಲ್ಲಿ ಅಪ್ರೂವಲ್ಗೆ ಕಳಿಸ್ಬೇಕು, ಅವರು ಹ್ಞೂ ಅಂತ ಅಂದಮೇಲೆ ಇವ್ರು ಗುಂಡೊಡಿಬೇಕು ಅಂತ. ಅಲ್ಲಿಗೆ ಬರೋ ಹೊತ್ತಿಗೆ ಅವನು ಅರ್ಧ ನಮ್ಮ ದೇಶದೊಳಕ್ಕೆ ಬಂದ್ಬಿಟ್ಟಿರ್ತಾ ಇದ್ದ. ಆ ಸ್ಥಿತಿ ಆಗ್ತಾಯಿತ್ತು. ಇವಾಗ ಮೋದಿಜಿಯವ್ರು ಬಂದಾಗಿಂದ ಎಷ್ಟು ಅವರು ಫ್ರೀ ಬಿಟ್ಟಿದ್ದಾರೆ ನಮ್ಮ ಸೈನಿಕರಿಗೆ ಅಂತ ಅಂದರೆ, ನಮ್ಮ ದೇಶದ ರಕ್ಷಣೆನ ಅವ್ರ ಕೈಗೆ ಕೊಟ್ಟಿದ್ದಾರೆ. ನೀವು ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಕೈನಲ್ಲಿ ಏನಾಗುತ್ತೋ ಅದನ್ನು ಮಾಡಿ ದೇಶದ ಹಿತರಕ್ಷಣೆಗೋಸ್ಕರ ಅಂತ. ಮೊದಲೆಲ್ಲ ಮಾತೆತ್ತರ ಅಂತ ಇದ್ದು, ಅಲ್ಲಿ ಆ ಗಡಿನಲ್ಲಿ ಆ ಸೈನಿಕ ಸತ್ತ, ಈ ಸೈನಿಕ ಸತ್ತ ಅಂತ. ಯಾಕಂತಂದರೆ ಪಾಪ ಅವರಿಗೆ ಒಂದು ರೈಟ್ಸೇ ಇರಲಿಲ್ಲ. ಎದುರುಗಡೆ ಇದ್ದವನು ಅವ್ನು ಗುಂಡೊಡಿತಾ ಇದ್ದಾನೆ ಅಂತ ಇವ್ನು ನಿಂತು ನೋಡ್ತಾ ಇರಬೇಕಾಗೋದು. ನನಗಿನ್ನೂ ಬಂದಿಲ್ಲ ಆದೇಶ ಮೇಲ್ಗಡೆಯವರಿಂದ, ನಾನು ಹೇಗೆ ಫೈರಿಂಗ್ ಮಾಡಲಿ ಅಂತ. ಇವಾಗ ಹಾಗಿಲ್ಲ, ಅಲ್ಲಿ ಒಂದು ಗುಂಡು ಆ ಕಡೆಯಿಂದ ಬಂದರೆ ಇಲ್ಲಿ 4 ಹೋಗಿರುತ್ತೆ ಈ ಕಡೆಯಿಂದ. ಹಾಗಾಗಿ ನಮ್ಮ ದೇಶ ತುಂಬಾ ಸುರಕ್ಷಿತವಾಗೂ ಇದೆ ಅಂತ ಹೇಳ್ಬೋದು. ಈ ಕಳೆದ 5 ವರ್ಷಗಳಲ್ಲಂತೂ ನಾವು ವಿಶ್ವಕ್ಕೆ ಗುರುನೇ ಆಗಿದ್ದೀವಿ ನನ್ನ ಪ್ರಕಾರ ಅಂತೂ. ಇದೊಂದು ನಾನು ತುಂಬ ಹೆಮ್ಮೆ ಪಡುವಂಥ ಒಂದು ವಿಷಯ ಅಂತಲೇ ಹೇಳ್ತೀನಿ ನಾನು. ಈ ಮೋದಿಜಿಯವ್ರ ಸರ್ಕಾರದಿಂದ ನಾವು ಸಾಕಷ್ಟು ಬೆನಿಫಿಟ್ಸ್, ಒಂದು ಇನ್ಫ್ರಾಸ್ಟ್ರಕ್ಚರೇ ಇರ್ಬೋದು, ಡಿಫೆನ್ಸೇ ಇರ್ಬೋದು. ಮಾತೆತ್ತಿದ್ರೆ ಹೇಳ್ತಾರೆ ಏನು ತಗೊಂಡೋಗಿ ದುಡ್ಡೆಲ್ಲ ಅದಾನಿ ಅಂಬಾನಿಗೆ ಸುರಿತಾ ಇದ್ದಾರೆ ಅಂತದೆ. ಅದಾನಿ ಅವರು ಪೋರ್ಟ್ಸ್ಗಳನ್ನು ಮಾಡ್ತಾಯಿದ್ದಾರೆ ಅಲ್ಲಲ್ಲಿ, ನೀವು ಎಲ್ಲ ಕೇಳಿರ್ಬೋದು. ಅವರು ಪೋರ್ಟ್ಸನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅದಾನಿಯವರು. ಯಾತಕ್ಕೆ ಮಾಡ್ತಾಯಿದ್ದಾರೆ ಅಂತಂದರೆ, ನಮಗೆ ಸುತ್ತಲೂ ನಮಗೆ ಶತ್ರುಗಳೇ ಇರೋದು. ಆ ಕಡೆ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಲ್ಲ ಚೈನಾ, ಎಲ್ಲದಕ್ಕಿಂತ ದೊಡ್ಡ ಇದು ಹಿತಶತ್ರು ಥರನೇ ಇದ್ದಾರೆ ಅವರು. ಹ್ಞೂ ಅಂತಲೂ ಅಂತಾರೆ, ಹಿಂದ್ಗಡೆಯಿಂದಲೂ ಚೂರಿ ಹಾಕ್ತಾರೆ ಅಲ್ವಾ. ಸೊ ಅವರು ಎಲ್ಲ ಒಂದು ಮೇಜರ್ ಪಾಯಿಂಟ್ಸಲ್ಲಿ ಅವರು ತಮ್ಮ ನೇವಲ್ ಇದನ್ನು ಬೇಸ್ಗಳನ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ತಕ್ಕಂಗೆ ಮೋದಿಜಿಯವರು ಪ್ರತಿಯೊಂದು ಅವ್ರದ್ದು ಎಲ್ಲೆಲ್ಲಿ ಅವ್ರದ್ದು ಬೇಸಿದ್ರೆ ಅದರ 100 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ನಮ್ಮ ಭಾರತದ್ದನ್ನು ಒಂದಿರೋ ಹಂಗೆ ನೋಡ್ಕೋತಾ ಇದ್ದಾರೆ. ಅದಾನಿಯವರು ಕೊಟ್ಟಿದ್ದಾರೆ ಅದನ್ನೆಲ್ಲ ತಯಾರು ಮಾಡಿರಿ ನೀವು, ಈ ಥರ ಪೋರ್ಟ್ಸ್ಗಳನ್ನ ಡೆವಲಪ್ ಮಾಡಿ ಅಂತ. ಇದರಿಂದ ನಮ್ಮ ದೇಶ ಸುರಕ್ಷಿತವಾಗಿದೆ. ಇವಾಗ ನಮಗೆ ಒಂದು ಜಂಬೂ ದ್ವೀಪ ಅಂತಲೇ ನಾವು ಕರಿತೀರಲ್ವ ನಮ್ಮ ಭಾರತ ವರ್ಷನ. ಸೊ ಆ ಅರ್ಧ ಭಾಗದಷ್ಟು ನಮಗೆ ನೀರಲ್ಲೇ ಇದೆ. ಅದು ನಮ್ಮ ಪ್ರದೇಶ ಎಲ್ಲ ಸುತ್ತುವರೆದಿರೋದು ನೀರಲ್ಲೇ. ಈ ಕಡೆ ಸಿಂಧು ಸಾಗರ ಇರ್ಬೋದು, ಈ ಕಡೆ ಇದು ಬೇ ಆಫ್ ಬೆಂಗಾಲ್ ಏನಂತೀರಿ ಅದನ್ನು, ಅರೇಬಿಯನ್ ಸಿ, ಕೆಳಗಡೆ ಹಿಂದೂ ಮಹಾಸಾಗರ ಇದೆ. ಈ 3 ಕಡೆ ಪ್ರದೇಶದಿಂದ ಹೇಗೆ ನಮಗೆ ಈಗ ನೀರಲ್ಲಿ ಅದು ಆವೃತವಾಗಿರೋದ್ರಿಂದ ನಾವು ನಮ್ಮ ಪೋರ್ಟ್ಸನ್ನು ಅಲ್ಲಿ ಸ್ಟ್ರಾಂಗ್ ಮಾಡಲೇಬೇಕಾಗತ್ತೆ. ನಮ್ಮ ಡಿಫೆನ್ಸ್ ಸಿಸ್ಟಮನ್ನು ನಾವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಬೇರೆ ಕಡೆಯಿಂದ ನಮ್ಮ ಮೇಲೆ ಆಕ್ರಮಣ ಆಗೋದಿಲ್ಲ. ಜನ ಹೆದರ್ತಾರೆ. ಇವಾಗ ಎಲ್ಲ ದೇಶಗಳು ಹೆದರುತ್ತೆ. ಒಂದು ಕಾಲದಲ್ಲಿ ಇಲ್ಲಿಂದ ಅಮೇರಿಕಾಗೆ ಹೋದರೆ ನಮ್ಮ ಯಾರೇ ಮುಖ್ಯಸ್ಥರು ಹೋದರೂ ಅವ್ರಿಗೆ ಬೆಲೆನೇ ಇರ್ತಾ ಇರಲಿಲ್ಲ. ಯಾರೋ ಹತ್ರಲ್ಲಿ ಅನ್ನೋಂಗೆ ನಿಂತಿರ್ತಾಯಿದ್ರು ಅವರು.
ಇವಾಗ ನಮ್ಮ ಮೋದಿಜಿ ಹೋಗ್ತಾರೆ ಅಂತಂದರೆ ಎಲ್ಲ ಅವರೇ ಕ್ಯೂನಲ್ಲಿ ಬಂದು ನಿಂತಿರ್ತಾರೆ. ಏನು ಕೈ ಕುಲ್ಕೋದೇನು ಅಂತಂದರೆ, ನಮ್ಮ ಮೋದಿಜಿ ಕೈ ಕುಲ್ಕೋದೇನು, ಹೋಗಿ ಅವರನ್ನು ತಬ್ಬಿಕೊಂಡು ಬೆನ್ನು ಕೂಡ ತಟ್ಬಿಟ್ಟು ಬರ್ತಾರೆ. ಆ ಲೆವೆಲ್ಲಿಗೆ ಬಂದಿದೆ ಇವಾಗ ನಮ್ಮ ಒಂದು ಶಕ್ತಿ, ಅಷ್ಟು ಮುಂದುವರೆದಿದೆ ಅಂತಲೇ ಹೇಳಬೇಕು. ಅದರಿಂದ ನಮ್ಮ ದೇಶ ಸುರಕ್ಷಿತವಾಗಿರಬೇಕು, ನಮ್ಮ ನಾಗರಿಕರೆಲ್ಲರೂ ಸುರಕ್ಷಿತವಾಗಿರಬೇಕು ಅಂತಂದರೆ ಮೋದಿಜಿಯವರೇ ಮತ್ತೆ ಬರಬೇಕು ಅಂತ ನಾನು ಹೇಳ್ತೀನಿ. ಈ ಸತಿ BJP ಮತ್ತು JDS ಮೈತ್ರಿ ಆಗಿದೆ, ಅದರಿಂದ ಏನಾದ್ರು ಪಾಸಿಟಿವ್ ಆಗುತ್ತಾ ಅವ್ರಿಗೆ? ಪಾಸಿಟಿವ್ ನೆಗೆಟಿವ್ ಅದು ನಾನು ಹೇಳಲಾರೆ. ಪಾಲಿಟಿಕ್ಸ್ ಬಗ್ಗೆ ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆಗ್ಬೋದೇನೋ ಅದು ಇರಲಿ, ಅಥವಾ ಓಟುಗಳ ಹಂಚಿಕೆ ಆಗುವಂಥ ಸಾಧ್ಯತೆಗಳು ಇರ್ಬೋದು. ಯಾವ BJP ಕ್ಯಾಂಡಿಡೇಟ್ ಬರೋವನಿಗೆ ಅಲ್ಲಿ JDSನವರು ಬರ್ತಾ ಇದ್ದಾರೆ ಅಂತಂದ್ರೆ ಅರ್ಧ ಇವ್ರಿಗೆ ಅರ್ಧ ಅವ್ರಿಗೆ ಅಂತೇಳಿ ಆಮೇಲೆ ಮಾರ್ಜಾಲ ನ್ಯಾಯ ಆಗಬಾರ್ದು ಅಂತ ಒಂದೊಂದ್ಸಲಿ ಆಗುತ್ತೆ. ಈ ಕಡೆ ಒಂದಷ್ಟು ಜನ, ಈ ಕಡೆ ಒಂದಷ್ಟು ಜನ, ಕಡೆಗೆ ಬೆಕ್ಕು ಬಾಕಿ ರೊಟ್ಟಿ ಎಲ್ಲ ತಿಂದು ಹಾಕ್ಬಿಡ್ತಾವೆ, ಅವನಿಗೊಂಚೂರು ಇವನಿಗೊಂಚೂರು ಹಂಚೋ ಹೊತ್ತಿಗೆ ಅಂತ. ಸೊ ಸಾಧ್ಯವಾದಷ್ಟು ಒಟ್ಟಿನಲ್ಲಿ BJPನೇ ಗೆಲ್ಲೋ ಹಾಗಾದರೆ ಒಳ್ಳೆಯದು. ಅವ್ರ ಕಡೆಯಿಂದ JDSನೂ ಬಂದರೆ ಇನ್ನೂ ಸಂತೋಷ. ಏನೇ ಆಗಲಿ ದೇಶದ ಪ್ರಗತಿ ಕಡೆಗೆ ನಾವೆಲ್ಲರೂ ಅದು ಹೇಗೇ ಇರಲಿ, ನಂದು ಮೇನ್ ಕನ್ಸರ್ನ್ ಏನಂತಂದರೆ ನಾವು ಹೋಗಿ ಮತದಾನ ಮಾಡಬೇಕು, ಅದು ಅತ್ಯಂತ ಇಂಪಾರ್ಟೆಂಟು. ಅವ್ರ ಪಾರ್ಟಿಗಳು ಯಾವುದಾದ್ರೂ ಇರಲಿ, ಮೊದಲು ಇಲ್ಲಿ ಮಲಗಿರುವಂಥ ಈ ನಮ್ಮ ಜನರು ಎದ್ದುಬಿಟ್ಟು ಬೆಳಗ್ಗೆ ಹೋಗಿ ಒಂದು ವೋಟ್ ಹಾಕ್ಕೊಂಡು ಬಂದರೆ ಎಷ್ಟೋ ನಮ್ಮ ದೇಶ ಮುಂದುವರಿಯುತ್ತೆ. ಯಾಕಂತಂದರೆ ನೀವೇನೇ ಅಬ್ಸರ್ವ್ ಮಾಡಿರ್ಬೋದು, ಒಂದು ಜನಾಂಗದವರು ಅವರು ಅಟ್ ಎನಿ ಕಾಸ್ಟ್, ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ, ಅವರು ಹೋಗಿ ಮತದಾನ ಮಾಡೇ ಮಾಡ್ತಾರೆ. ಅದೇ ನಮ್ಮ ಹಿಂದೂಗಳಲ್ಲಿ ಇನ್ನೂ ಆ ಭಾವನೆ ಬಂದೇ ಇಲ್ಲ. ಅಯ್ಯೋ ಹೋದ್ರಾಯ್ತು, ಮಾಡಿದ್ರಾಯ್ತು, ಬೆಳಗ್ಗೆ ಇಷ್ಟು ಬೆಳಗ್ಗೆನೇ ಯಾಕೆ ಎದ್ದೋಗಬೇಕು, ನಿಧಾನಕ್ಕೆ ಹೋಗೋಣ ಅನ್ನೋದು, ಅಡುಗೆ ಮಾಡಬೇಕಪ್ಪ ಮನೆಯಲ್ಲಿ ಅನ್ನೋದು ಇಲ್ಲ. ತಡೀರಿ ಒಂದಷ್ಟು TV ನೋಡ್ಬಿಡೋಣ, ಅಲ್ಲ ಅವನೇನು ಅನಲೈಸ್ ಮಾಡ್ತಾಯಿದ್ದಾನೆ, ಇವನೇನು ಅನಾಲಿಸಿಸ್ ಕೊಡ್ತಾಯಿದ್ದಾನೆ, ಅದನ್ನು ನೋಡೋಣ, ಅದನ್ನು ನೋಡ್ಬಿಟ್ಟು ಆಮೇಲೆ ಓಟ್ ಹಾಕಕ್ಕೆ ಹೋಗೋಣ ಅಂತಂದರೆ ಕ್ಯೂ ಅಂತ ಅಂದ್ಬಿಡೋದು. ಅಯ್ಯೋ ಈ ಬಿಸಿಲಲ್ಲಿ ಹೋಗಬೇಕಲ್ಲ ಅನ್ನೋದು. ಆಮೇಲೆ ಅಯ್ಯೋ ಅಷ್ಟು ದೊಡ್ಡ ಕ್ಯೂ ಇದೆ, ಯಾರು ಕ್ಯೂನಲ್ಲಿ ನಿಲ್ಲೋದಂತ. ಈ ಥರ ಮಾಡಿನೇ ಎಷ್ಟೊಂದು ನಮ್ಮ ಹೇಳಬೇಕು ಅಂತಂದರೆ ವಿದ್ಯಾವಂತರೇ ಮಾಡ್ತಾ ಇರೋವಂಥ ತಪ್ಪುಗಳಿವು. ಸೊ ಎಷ್ಟು ಹೆಚ್ಚು ಮತದಾನ ಆಗುತ್ತೆ ಅಷ್ಟು ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ. ಡಾಕ್ಟರ್ CM ಮಂಜುನಾಥ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ತುಂಬ ಒಳ್ಳೆಯವರು. ಅವರ ಒಂದು ಕ್ಷೇತ್ರದಲ್ಲಿ ತುಂಬಾ ಸಹಾಯ ಮಾಡ್ತಾಯಿದ್ದಾರೆ, ಬಡವರಿಗಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು. ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ ನನಗೂ. JDSಯಿಂದಲೇ ಇರ್ಬೋದು ಅವರು, ಆದ್ರೂ ವ್ಯಕ್ತಿ ಇಲ್ಲಿ ತುಂಬಾ ಒಳ್ಳೆಯವರು ಅಂತ ಹೇಳ್ತೀನಿ. ಅವರನ್ನು ಖಂಡಿತ ಗೆಲ್ಲಿಸಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಮತ್ತೊಮ್ಮೆ ಮೋದಿ ಬಂದಮೇಲೆ ಇನ್ನೂ ಏನೇನು ಮಾಡಬೇಕು ಅವರು ಅಂತ ನಿಮ್ಮ ಅಭಿಪ್ರಾಯ? ಸಾಕಷ್ಟು ಇದೆ ನಮ್ಮಲ್ಲಿ. ಇದು ಡೆವಲಪ್ಮೆಂಟ್ಸ್ಗೆ ಈಗಾಗಲೇ ನಡೀತಾ ಇದೆ, ಇಲ್ಲ ಅಂತೇನಿಲ್ಲ. ಒಂದು ರೋಡ್ ಬಗ್ಗೆ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಯಾವುದೇ ವಿಷಯ ತಗೊಂಡ್ರೂ ತುಂಬಾ ಪ್ರಗತಿ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕು ಅನ್ನೋದೇ ಕೆಲವು ಕಾನೂನುಗಳು ಯಾವುದು ಈಗ ಸಾಮಾನ್ಯ ಪ್ರಜೆಗೆ ವಿರುದ್ಧವಾಗಿದೆ ಅಂತಲೇ ಹೇಳಬೇಕು ನಾನು. ಅವೆಲ್ಲ ಕೆಲವು ಅದು ಯಾವುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಅದು ಯಾವುದು ಅಂತ. ಸೊ ಅದನ್ನು ಬದಲಾವಣೆ ಮಾಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಮೋದಿಜಿಯವರು ಬಂದರೆ ಖಂಡಿತ ಅದು ಬದಲಾವಣೆ ಆಗುತ್ತೆ. ಎಲ್ಲ ಪ್ರಜೆಗಳು ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗುತ್ತೆ ಅನ್ನೋದು ನನಗೆ. CAA ಕಾನೂನು ಕಂಪ್ಲೀಟ್ ಬರುತ್ತೆ ಅಂತ? ಹೌದು, ಖಂಡಿತ. CAA ಇರ್ಬೋದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು, NRC ಇರ್ಬೋದು, ಪ್ರತಿಯೊಂದೂ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ಸಲ ಅಂತೂ ಮೋದಿಜಿ ಬರ್ತಾ ಇದ್ದಂಗೆ ಅವರು ಈ ಸಲ ಟರ್ಮ್ ಶುರು ಆಗ್ತಾ ಇದ್ದಂಗೆ ಅವರು ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ನಂಬಿಕೆ ಇಟ್ಕೊಂಡಿದ್ದೀನಿ ಖಂಡಿತ ಮಾಡ್ತಾರೆ ಅಂತ. ಯಾಕಂತಂದರೆ ನಮ್ಮ ಪ್ರಧಾನಿಯವರು ಯಾರಿಗೂ ಹೆದರೋ ಅಂಥ ಮನುಷ್ಯರಲ್ಲ. ಸಿಂಹದ ಥರ ಅವರು, ಕಾಡಿನ ರಾಜ ಹೇಗೆ ಸಿಂಹನೋ ಅದೇ ಹಾಗೇ ನಮ್ಮ ದೇಶದ ಸಿಂಹ ಪ್ರಜೆ ಅವರು, ದೊರೆ ಅಂತಲೇ ಹೇಳ್ಬೋದು. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ನಿಮ್ಮ ಅಭಿಪ್ರಾಯನು? ಈಗ ನೀರು ಅಭಾವ ಬಂದಿದೆ ಇಲ್ಲಿ. ಅದಕ್ಕೂ ತಪ್ಪೆಲ್ಲ ನಮ್ಮದೇ ಅಂತಲೇ ಹೇಳ್ಬೋದು. ನೀರು ಅಭಾವ ಆಗಬೇಕು ಅಂತಂದರೆ ಇರೋ ಲೇಕ್ಗಳನ್ನ ಇಲ್ಲಿ ಸರ್ಕಾರದವರು ಅದನ್ನು ಪುನರುಜ್ಜೀವನೆ ಮಾಡ್ತಾ ಇಲ್ಲ. ಸೊ ಕೆರೆಗಳೆಲ್ಲ ಬತ್ತೋಗ್ತಾ ಇದೆ. ಕೆರೆಗಳು ಬತ್ತೋಗಿದೆ ಕೆರೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬಿಲ್ಡಿಂಗ್ಗಳು ಕಟ್ಟಕ್ಕೆ ಶುರು ಮಾಡ್ತಾ ಇದ್ದಾರೆ.
ಸೊ ಮರಗಿಡಗಳೇ ಬರದೇ ಇದ್ಮೇಲೆ ಇನ್ನು ಮಳೆ ಎಲ್ಲಿಂದ ಬರಬೇಕು, ಮಳೆ ಬರಲಿಲ್ಲ ಅಂತಂದ್ರೆ ನೀರಿನ ಅಭಾವ ಹಾಗೇ ಆಗುತ್ತೆ. ಸೊ ನಾವು ಮ್ಯಾನ್ ಮೇಡ್ ಪ್ರಾಬ್ಲಮ್ಸ್, ಅದು ಎಷ್ಟೇ ಆಗಲಿ ಅದು ನೇಚರ್ ಕಾಸ್ ಮಾಡಿರೋವಂಥ ಪ್ರಾಬ್ಲಮ್ ಅಲ್ಲ. ನಾವು ಎಚ್ಚೆತ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಏನಾದರೂ ಉಳಿಯುತ್ತೆ. ನಮ್ಮ ಯಾವುದೇ ತೊಂದರೆಗಳಿದ್ರೂ ನಾವೇ ಸಾಲ್ವ್ ಮಾಡ್ಕೋಬೇಕು ಅಂತ. ಇವಾಗ ಅಕ್ಕಪಕ್ಕ ಸಾಕಷ್ಟು ಲೇಕ್ಸ್ ಇದ್ದಾವೆ ನಮ್ಮ ಸುತ್ತಮುತ್ತಲು. ಒಂದು ಸ್ವಲ್ಪ ಅದರದ್ದು ಹೂಳೆತ್ಸೋದು ಅಥವಾ ಒಂಚೂರು ಆ ವೀಡ್ಸ್ ತೆಗಿಯೋದು ಅಂತ ಕೆಲಸ ಮಾಡಿದ್ರೆ ನೀರು ತಂತಾನೇ ಹರಿದು ಬರುತ್ತೆ ಅದಕ್ಕೆ. ಸೊ ಎಲ್ಲೆಲ್ಲಿ ಮರಗಳು ಕಡ್ದಾಕಿದ್ದಾರೆ ಅದರ ಬದಲು ಇನ್ನೊಂದಷ್ಟು ಹೊಸ ಸಸಿಗಳು ನೆಟ್ಟು ಅದನ್ನು ನೋಡಿಕೊಂಡ್ರೆ, ನಮ್ಮ ಸಾಕಾರ ನಗರದಲ್ಲಂತೂ ನಮ್ಮ ಇಲ್ಲಿನ ಒಬ್ಬರು ಸುರೇಶ್ ಜಿ ಅನ್ನೋರು ಅವ್ರು ಆ ಥರ ಕೆಲಸನೂ ಮಾಡಿದ್ದಾರೆ. ಎಲ್ಲ ಸಾಕಾರ ನಗರದಲ್ಲಿ ಸಾಕಷ್ಟು ಅವರು ಗಿಡ ಮರಗಳನ್ನೆಲ್ಲ ಹಾಕಿಸಿ ತುಂಬ ಚೆನ್ನಾಗಿ ಮಾಡಿದರು. ಮೋದಿಜಿಯವರು ಅವ್ರ ಮನ್ ಕಿ ಬಾತಲ್ಲೂ ಅದ್ರ ಬಗ್ಗೆ ಹೇಳಿದರು. ಸೊ ಖುಷಿ ಆಗುತ್ತೆ ಅದನ್ನು ಕೇಳಿ. ಮತ್ತೊಮ್ಮೆ ಮೋದಿ ಅವ್ರನ್ನೇ ಬಯಸ್ತಿದ್ದೀರಾ? ಹೌದು, ಖಂಡಿತ. ಸ್ಟೇಟಲ್ಲಿ ಎಷ್ಟು ಬರ್ಬೋದು ಅಂತ BJP ನಿಮ್ಮ ಪ್ರಕಾರ? 28ಕ್ಕೆ 28 ಬರಲಿ ಅದೇ ನಮ್ಮ ಆಸೆ. ಓಕೆ ಸರ್, ಧನ್ಯವಾದ. ಧನ್ಯವಾದಗಳು.